ಸಾಲಿನ್, ಭಾರವಾದ ಹೃದಯದಿಂದ ನಿನ್ನ ಮಗಳು ಎಲಿಜಾಬೆತ್ಳನ್ನು ಮಣ್ಣು ಮಾಡುತ್ತಿದ್ದೇವೆ. ಶಾಂತಿಯ ಸಾಮ್ರಾಜ್ಯಕ್ಕೆ ಅವಳಿಗೆ ಸುಸ್ವಾಗತ. ಅವಳು ಈಗ ಯೇಸುವಿನ ಜೊತೆಗಿದ್ದಾಳೆ. ಅವಳು ಸತ್ತು ಮತ್ತೆ ಬದುಕಿದ್ದಾಳೆ. ನಿಮ್ಮ ಸಾಮ್ರಾಜ್ಯದಲ್ಲಿ ಸುಖವಾಗಿರ್ತಾಳೆ. ಈಗಲೂ ಮತ್ತೆ ಇನ್ನು ಮುಂದೆಯೂ. ಆಮೆನ್. ಆಡಮ್, ಹುಷಾರಾಗಿದ್ಯಾ? ಅದನ್ನ ಆಫ್ ಮಾಡು. ಆಡಮ್, ನಂಗನ್ಸುತ್ತೆ ಅದನ್ನ ಆಫ್ ಮಾಡು ಅಂದೆ. ಸಾರಾ, ಏನು? ಇದೆಲ್ಲ ನಿನ್ ತಪ್ಪೆ. ಇಷ್ಟಕ್ಕೂ ಅವನು ಹೇಗಿದ್ದಾನೆ? ಅವ್ರ ಅಪ್ಪ ಅಮ್ಮ ಸತ್ ಮೇಲೆ ಬೇರೆ ಥರ. ಮನೆ ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ. ಲೈಟು ಆನ್ ಆಗ್ತಿದೆ. ನೀರು ಬರುತ್ತಾ ನೋಡ್ತೀನಿ. ನೋಡು, ಸರಿಯಾಗಿ ಕ್ಲೀನ್ ಮಾಡ್ದೇನೆ ಬಿಟ್ಟಿದ್ದೀರಾ. ತುಂಬಾ ಕೆಟ್ಟದಾಗ ಕಾಣಿಸ್ತದ. ಟಾಯ್ಲೆಟ್ಸ್ ಹೇಗಿದೆ ನೋಡ್ತೀನಿ. ಅಲ್ಲೇನ್ ಮಾಡ್ತಾ ಇದೀಯಾ? ಬೇಗ ಬಾ ಇಲ್ಲಿ.
ಏನು? ಏನಿಲ್ಲ. ಇದು ಜೀನೋಸಾ? ಇಲ್ಲ. ಕೆಟ್ಟದಾಗಿದೆ. ಹೌದು. ನಾವೇನ್ ಮಾಡ್ತಿದ್ದೀವಿ? ಏನ್ ಕೇಳ್ದೆ? ಇಲ್ಲಿ ಹಾಕಿದ್ದೀವಿ. ಕೆಲವುದನ್ನ ಬದಲಾಯಿಸ್ಬೇಕು ಅನ್ಕೊಂಡೆ. ಹೆಲ್ಪ್ ಯಾರನ್ನ? ಇದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ಅನ್ಕೊಂಡೆ. ಯಾಕಂದ್ರೆ ನಿನಗೆ ಗೊತ್ತು ಲಾಸ್ಟ್ ಇಯರ್ ಏನಾಯಿತು ಅಂತ ಅಲ್ವಾ? ಹೌದಾ? ಮತ್ತೆ ಈ ಜಾಗ ನನಗೆ ಸೆಟ್ ಆಗೋದಕ್ಕೆ ಟೈಮ್ ಆಗತ್ತೆ. ಈಗ ನಿಂಗೆ ಬೆಟರ್ ಅನಿಸ್ತಿದ್ಯಾ? ಬೆಟರ್? ನಾವು ಹೀಗಿರೋದನ್ನ ಬಿಟ್ಟು ಪಾಸ್ಟಿಗೆ ಹೋಗಿ ಅದೇ ಥರ ಜೀವನ ಮಾಡಿ ಏನು ನಡೀತೋ ಅದು ನಡೆದೇ ಇಲ್ಲ ಅನ್ನೋ ಥರ ಇದ್ರೆ. ಪರವಾಗಿಲ್ಲ ಬಿಡು. ನನ್ನ ಮಗಳು ಸತ್ತಿದ್ದಾಳೆ, ನನ್ನ ಗಂಡ ಸತ್ತಿದ್ದಾನೆ. ಎಲ್ಲೂ ಜೀವನ ಮಾಡೋದಕ್ಕೆ ನನಗೆ ಇಷ್ಟನೇ ಆಗ್ತಾ ಇಲ್ಲ, ಗೊತ್ತಿದೆಯಾ ನಿನಗೆ? ಇದು ಯಾವುದೇ ಕಾರಣಕ್ಕೂ ಈಸಿ ಅಲ್ಲ. ನೀನು ಬಂದಿರೋ ದಾರಿ. ಬಿಡು. ಎಷ್ಟು ವಿಚಿತ್ರ ಅಲ್ಲ? ವಿಚಿತ್ರನಾ? ಹೇಗೆ? ಇಷ್ಟು ಸಡನ್ ಆಗಿ ನೀನು ನನ್ನ ಮೇಲೆ ಇಷ್ಟಪಡ್ತಿದ್ಯಲ್ಲ? ಯಾಕಂದ್ರೆ ಅವಳು ನನ್ನ ತಂಗಿ. ಐ ಲವ್ ಯು. ಕಮಾನ್, 10 ವರ್ಷದಿಂದ ನಾನು ಬರೀ ನಿನ್ನ ಕ್ರಿಸ್ಮಸ್ ಕಾರ್ಡಲ್ಲಿರೋ ಹೆಸರಾಗಿದ್ದೆ. ಒಂದ್ಸರಿನಾದ್ರೂ ನೀನ್ ಮೀಟ್ ಮಾಡ್ದ್ಯಾ ಅವಳ ಮಗು ಆಗಿದ್ದಾಗ? ಅಲ್ಲ, ಅವಳು ದೊಡ್ಡೋಳಾಗಿ ಅವಳಿಗೆ ಹುಷಾರಿಲ್ದೇ ಇದ್ದಾಗ್ಲೂ ನೀನ್ ಒಂದ್ ಫೋನ್ ಕಾಲ್ ಮಾಡಿ ಹೆಂಗಿದ್ದಾಳೆ ಏನು ಅಂತ ವಿಚಾರ್ಸಕ್ಕಾಗ್ಲಿಲ್ಲ ಅಲ್ಲ ನಿನ್ಗೆ? ನೀನೊಬ್ಬ ಮಾವನ. ನಂಗೊತ್ತು. ಸರಿ, ನಾನು ಮಾಡ್ಬೇಕಾದನ್ನ ಸರಿಯಾಗಿ ಮಾಡಲಿಲ್ಲ. ಯಾವಾಗಲೂ ಅಪ್ಪ ಅಮ್ಮನ ಹಿಂದೆನೇ ಇರ್ತಿದ್ದೆ ನಾನು. ಅವಳಿಗೋಸ್ಕರ ನಿನಗೋಸ್ಕರ ಏನಾದರೂ ಮಾಡಬೇಕಾಗಿತ್ತು. ಈಗ ಮಾಡ್ತೀನಿ ನಾನು. ಹೇಗೆ? ಬೇಡು. ಛೀ, ಕಲ್ಲೆಲ್ಲ ಹಾಕಿದಾನೆ ಈ ಗಾಡ್ ಡ್ಯಾಮ್ ಪಿಜ್ಜಾ ಅಲ್ಲಿ. ಏನಾಗಿಲ್ಲ ಅಲ್ವಾ? ಐ ಆಮ್ ನಾಟ್ ಬ್ಯಾಡ್. ಬಾ, ಸಿಗ್ನಲ್ಲೇ ಸಿಕ್ತಲ್ಲ. ಏನು? ಒಳಗ್ ಬರ್ಲಾ? ಹಾ, ಬಾ. ಹೌದು, ನಿನ್ ಹಲ್ಲೆ ಹೇಗಿದೆ? ನೋವಾಗ್ತಿದೆ. ಇಲ್ಲಿ ಮೆಡಿಸಿನ್ ಇದೆ, ತಗೋಬೇಕಂದ್ರೆ. ನೋಡು, ನೀನ್ ಟ್ರೈ ಮಾಡ್ತಿದ್ಯಾ ಅಂತ ಗೊತ್ತು. ಅದ್ರ ಬಗ್ಗೆ ನಂಗೆ ಖುಷಿ ಇದೆ ತುಂಬಾ. ಹೌದು, ನಿಜ. ನಿಜ ಹೇಳಬೇಕು ಅಂದ್ರೆ ನೀನಂದ್ರೆ ನಂಗಿಷ್ಟ. ನನ್ನನ್ನು ಕ್ಷಮಿಸು. ನೀನ್ ಯಾಕೆ ಸಾರಿ ಕೇಳ್ತ್ಯಾ? ನೋಡು ನನ್ಗೇನ್ ಸಿಕ್ತು ಅಂತ. ಓ ದೇವ್ರೆ, ನನ್ ಕೂದ್ಲು ಹೇಗಿದೆ ನೋಡು. ಎಷ್ಟು ಚಿಕ್ಕೋನಿದ್ದೆ ಅಲ್ಲ ನೀನಾಗ. ಮಕ್ಕಳಾಗಿದ್ದಾಗ ತುಂಬಾ ಚೆನ್ನಾಗಿದ್ಯಲ್ಲ. ನಿನ್ನ ತುಂಬಾ ಮಿಸ್ ಮಾಡ್ದೆ. ನಾನು ಅಷ್ಟೇ. ನಾನು ಮಲ್ಗಕ್ಕೆ ಹೋಗ್ತೀನಿ. ಸರಿ, ಗುಡ್ ನೈಟ್. ಗುಡ್ ನೈಟ್. ಮಮ್ಮಿ, ನನ್ ಮಗು.
ರಿಚರ್ಡ್, ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ಯಾ? ಕಾಣಿಸ್ತಿಲ್ವಾ? ಫುಲ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇಷ್ಟು ನೀರು ಎಲ್ಲಿಂದ ಬಂತು ನಂಗೆ ಗೊತ್ತಾಗ್ತಾ ಇಲ್ಲ. ನೋಡು, ಫ್ಲಶ್ ಕಟ್ಕೊಂಡಿರ್ಬೋದು ಅನ್ಸುತ್ತೆ. ಟಬ್ಬಲ್ ನೀನು ಟ್ಯಾಪ್ ಓಪನ್ ಮಾಡಿದ್ಯಾ, ಅದಕ್ಕೆ ಇಷ್ಟು ನೀರು ಬಂದಿದೆ. ಸಾರಿ. ಪರವಾಗಿಲ್ಲ ಬಿಡು. ನೀನೇನಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಎಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಹೋಗು. ನಾನೇನ್ ಮಗು ಅಲ್ಲ ರಿಚರ್ಡ್. ನನ್ನ ಮಾತೇನು ಅರ್ಥ ಆಗಲ್ಲ. ಇಟ್ಸ್ ಓಕೆ. ಎಲ್ಲ ನೋಡ್ಕೊಂಡು ಹೋಗು ಅಂದೆ. ಯಾ. ನಿಂಗೆ ಹೊರಗಡೆಯಿಂದ ಏನಾದರೂ ಬೇಕಾ? ಕಾಫಿ. ಸರಿ, ನಿನ್ಗೋಸ್ಕರ ನಾನು ತರ್ತೀನಿ ಅದನ್ನ. ಓಕೆ. ರುಚಿ, ಎಕ್ಸ್ಕ್ಯೂಸ್ ಮೀ. ಜ್ಞಾಪಕ ಇಲ್ವಾ ನಾನು ಜಾಮ್ ಥಾನ್ಸನ್. ಮೋಸ್ಟ್ಲಿ ನಿನ್ನ ಮರ್ತೋಗಿದೆ ಅನ್ಸುತ್ತೆ. ನಾನು ನಿನ್ ಫ್ರೆಂಡ್ ಅವ್ರ ತಾಯಿ. ಓ, ಮಿಸಸ್ ಥಾಮ್ಸನ್. ಹಾಯ್. ಹೇ ಹಾಯ್, ಸೋ ಗುಡ್ ಟು ಸೀ ಯು. ಹಾ, ನನಗೂ ಅಷ್ಟೇ. ಮತ್ತೆ ನೀನು ಯಾವಾಗ ವಾಪಸ್ ಬಂದೆ ಇಲ್ಲಿ? ಆ ಥರ ಏನೂ ಇಲ್ಲ, ಹುಟ್ಟು ಬೆಳ್ತಿರೋ ಜಾಗ ಅಲ್ವಾ. ತಂಗಿನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇನೆ. ಓ ಕರೆಕ್ಟ್ ಅಲ್ವಾ? ವಂಡರ್ಫುಲ್. ನನಗೆ ಗೊತ್ತೇ ಇರ್ಲಿಲ್ಲ. ಮಾರ್ನಿಂಗ್ ಬ್ಲೂಸ್. ಅವಳು ಏನಂದ್ರೆ, ಹೌದಾ? ಯು ಸೆಡ್ ಇಟ್ ಮೇ ಬಿ. ಎನಿವೇಸ್, ನನಗಂತೂ ನಿನ್ನನ್ನು ಭೇಟಿ ಮಾಡಿ ತುಂಬಾನೇ ಖುಷಿ ಆಯ್ತು ಇವತ್ತು. ಖಂಡಿತವಾಗ್ಲು. ಟೇಕ್ ಕೇರ್. ಇದೇನಿದು? ಒಂದು ಪಾರ್ಟ್ ಮಾತ್ರ ಇಲ್ಲಿದೆ, ಇನ್ನೊಂದು ಪಾರ್ಟ್ ಇಲ್ಲಿರ್ಬೋದು. ಅದೇ ಯಾವಾಗಲೂ ಕಷ್ಟ. ಯಾವುದು? ಈ ರಾಯಲ್ ಫೋರ್ಟ್ನಲ್ಲಿ ಪ್ರತಿ ಪಾರ್ಟಿಗೂ ಅದರದೇ ಪರ್ಫೆಕ್ಟ್ ಕೌಂಟರ್ ಇದೆ. ಆದರೆ ಫೈನಲ್ ಮ್ಯಾಚ್ಗೆ ಸಮಯ ಬೇಕಾಗುತ್ತೆ. ಹಾ, ಸರಿ. ತಗೊಳ್ಳಿ, ಇದಕ್ಕೆ ಬಿಲ್ ಹಾಕಿ. ಒಂದು ಮಿಸ್ ಆಗಿದೆ. ಓಕೆ, ನೋಡ್ತೀನಿ ಒಂದು ನಿಮಿಷ. ನನ್ನ ಕ್ಷಮಿಸಿ, ಏನಾದರೂ ಸಹಾಯ ಮಾಡಲಾ? ಬಹುಶಃ ನಾನೇ ನಿನಗೆ ಹೆಲ್ಪ್ ಮಾಡ್ಬೋದೇನೋ ರಿಚರ್ಡ್. ನನ್ನ ಹೆಸರು ಗೊತ್ತಾ ನಿಮಗೆ? ನೀನು ಹೋದ ವಾರ ನಿನ್ನ ನೀಸನ್ನ ಕಳ್ಕೊಂಡೆ. ಹೌದು. ಅವಳಿಗೆ ಹುಷಾರಿರ್ಲಿಲ್ಲ, ಆದರೆ ಇದ್ದಕ್ಕಿದ್ದಾಗೆ ಹೊರಟೋದ್ಲು. ಅವಳು ಸತ್ತದ್ದು ಬಾಟಬಲ್ ಅಲ್ವಾ? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಸ್ವಲ್ಪ ದೂರ ಇರಿ. ಕಮಾನ್, ನಿನಗೆ ಗೊತ್ತಿಲ್ದಿರೋ ಥರ ಕತೆ ಕಟ್ಬೇಡ. ನಿನಗೆಲ್ಲ ಗೊತ್ತಿದೆ. ಆಡಮ್ ಗೊತ್ತಿತ್ತು ಅವಳು ಹೇಗೆ ಸತ್ಲು ಅಂತ. ನಾನು ನಿಮಗೆ ಮತ್ತೆ ಹೇಳಬೇಕಾ? ಓಕೆ, ಬೋಲ್ಟ್ಸ್ ಮತ್ತು ಕೀಸ್ ಇವೆರಡೂ ಸೇರಿ $100 ಆಗಿದೆ. ಯಾರದು? ಇಟ್ಸ್ ಜಾಮ್ ಥಾಮ್ಸನ್ ಫ್ರಮ್ ನೆಕ್ಸ್ಟ್ ಡೋರ್. ಇದು ನನ್ನ ಫ್ರೆಂಡ್ ಏಮಿ. ನಾವು ಬಂದಿದ್ದೇನಾದ್ರೂ ಬ್ಯಾಡ್ ಟೈಮ್ ಆಯ್ತಾ ನಿಮಗೆ? ಮಿಸ್ಸಸ್ ಥಾಮ್ಸನ್. ಓ, ನೋಡಿ ನಿಮ್ಮನ್ನ, ನೀವೆಷ್ಟು ಬ್ಯೂಟಿಫುಲ್ ಆಗಿದ್ದೀರಾ. ನೀವು ನಿಜವಾಗ್ಲೂ ಹಾರ್ಟ್ ಬ್ರೇಕರ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ನೀವು ತುಂಬಾ ಸ್ವೀಟ್. ಪ್ಲೀಸ್ ಒಳಗ್ ಬನ್ನಿ. ನಾನು ನಿಮ್ಗೋಸ್ಕರ ಮಾಡಿದ್ದೀನಿ. ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಇದೆಲ್ಲ ಫಾರ್ಮಾಲಿಟೀಸ್ ಆಗಿರ್ಲಿ, ನಾನು ಅದ್ರಲ್ಲೆಲ್ಲ ನಂಬಿಕೆ ಇಡಲ್ಲ. ದಿಸ್ ಇಸ್ ಮೈ ಫ್ರೆಂಡ್ ಏಮಿ. ಹಾಯ್ ಏಮಿ. ನೈಸ್ ಟು ಮೀಟ್ ಯು. ಒಳಗಡೆ ಬಂದು ಕೂತ್ಕೋತೀರಾ? ಥ್ಯಾಂಕ್ ಯು. ದಯವಿಟ್ಟು ಕ್ಷಮಿಸಿ, ಮನೆ ತುಂಬಾ ಗಲೀಜಾಗಿ ಇಟ್ಕೊಂಡಿದೀನಿ. ಇದನ್ನ ನೋಡ್ಲೇ ಇಲ್ಲ ನಾನು. ಅದೆಲ್ಲ ಏನ್ ಟೆನ್ಷನ್ ಇಲ್ಲ. ಶಾಪಿಂಗ್ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೆ, ಆದ್ರೆ ಓಕೆ. ನಿಮ್ಗೆ ಟೀ ತರ್ಲಾ ಆರ್ ಕಾಫಿ? ಟೀ ವಿಲ್ ಬಿ ಲವ್ಲಿ, ಆದ್ರೆ ನಾನು ಈ ಕ್ರೀಮ್ ಮತ್ತೆ ಶುಗರ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಡಾಕ್ಟರ್ ಹೇಳಿದ್ರೆ ನನ್ನ ಸ್ವೀಟ್ಸ್ ಇಂದ ಅವೇ ಇರಬೇಕು ಅಂತ. ತಿನ್ನಕ್ಕೇನಾದ್ರೂ ಕೊಟ್ರು ಓಕೆ. 2 ನಿಮಿಷ ತಂದೆ. ಥ್ಯಾಂಕ್ಸ್.
ಯಾರಿ ಯಂಗ್ ಲವ್ಲಿ ಲೇಡಿ? ಏನದು? ಇಲ್ವ ರೇಮಿ, ಇವಳೆಷ್ಟು ಅಡಾರಬಲ್ ಆಗಿದ್ದಾಳೆ. ಓ ತುಂಬಾ ಚೆನ್ನಾಗಿದ್ದಾಳೆ. ಇವಳು ನಿಮ್ಮ ಮಗ್ಳಾ? ಮೊದ್ಲೇ ಹೇಳ್ಬೇಕಾಗಿತ್ತಾನೆ ನಿಂಗೆ ಇಷ್ಟು ಚೆನ್ನಾಗಿರೋ ಮಗಳಿದ್ದಾಳೆ ಅಂತ. ಓ, ನಾವು ನಿಮ್ ಪಕ್ಕದ ಮನೆಯವರು ಏನಾದ್ರು ಅಪಾಯ ಮಾಡ್ಬಿಡ್ತೀವಿ ಅಂತ ಏನಾದ್ರು ಆ ಥರ ಅನ್ಕೊಂಡ. ನಾವು ತುಂಬಾನೇ ಒಳ್ಳೆಯವರು. ಯು ಕ್ಯಾನ್ ರಿಲೈ ಆನ್ ಅಸ್. ಅವಳು ಆಕ್ಚುಲಿ ಲಾಸ್ಟ್ ಇಯರ್ ಸತ್ ಹೋದ್ಲು. ಓ, ಐ ಆಮ್ ಸೋ ಸಾರಿ. ಇಲ್ಲಿ ಬಿಡಿ. ಐ ಆಮ್ ಸೋ ಸಾರಿ. ಥ್ಯಾಂಕ್ ಯು. ಅಯ್ಯೋಕೆ, ಏನಾಯ್ತು? ಏನೋ ಗೊತ್ತಿಲ್ಲ, ನನ್ನ ಎದೆನಲ್ಲಿ ಬೆಂಕಿ ಉರಿದಾಗ ಅನಿಸ್ತಿತ್ತು ನನ್ಗೆ. ಓ ಮೈ ಗಾಡ್. ಇದು ತಗೊಳ್ಳಿ. ಇಲ್ಲ, ಒಂದು ನಿಮಿಷ, ಥ್ಯಾಂಕ್ ಯು. I- ನಾನು It's fine, ಹೋಗ್ತಿದ್ದೀನಿ. it's fine. ಅಯ್ಯೋ, Thanks. ಏನಾಯ್ತು? But I'm so sorry. ಬಾಗಲ್ ತೆಗೀರಿ ಪ್ಲೀಸ್. ಏನಾಯ್ತು? ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗಿ ಪ್ಲೀಸ್. ಓಪನ್ ದ ಡೋರ್. ಸಮಾಧಾನ, ನಾನು ಬಂದಿದ್ದೀನಿ. ಸಮಾಧಾನ ಮಾಡ್ಕೊ. ಏನಾಯ್ತು? ಹೆದರ್ಬೇಡ. ಈಗ ಓಕೆನಾ? ಇಲ್ಲ, ಇಲ್ಲೆಲ್ಲ ವಿಚಿತ್ರವಾಗಿದೆ. ಹಾಗೆ ಕೇಳಿದೆ ಅಷ್ಟೇ. ಸಮಾಧಾನ ಆಗೋ. ನಂಗೆ ಇಲ್ಲಿರಕ್ ಇಷ್ಟ ಇಲ್ಲ. ಈ ಜಾಗದಲ್ಲಿ ಏನೋ ಇದೆ. ಹೌದಾ? ಏನಾಯ್ತು ಅಂತ ಹೇಳ್ತೀನಿ ನಂಗೆ ನೀನು? ಮುರಿದೋಗಿದ್ದ ಡೋರು, ಮನೆ ಒಳಗೆಲ್ಲ ನೀರು ಬಂದಿದ್ದು, ಇದೆಲ್ಲ ನಿಂಗೆ ವಿಚಿತ್ರ ಅನ್ಸತ್ತಾ? ಹಳೆ ಮನೆ ಅಂದಮೇಲೆ ಈ ಥರ ಇರೋದೆಲ್ಲ ಕಾಮನ್ ಅಲ್ವಾ? ನಿನಗೆ ಟಯರ್ಡ್ ಆಗಿದೆ, ಸ್ಟ್ರೆಸ್ಡ್ ಆಗಿದೆಯಾ? ಇದೆಲ್ಲ ನನ್ ಭ್ರಮೆ ಅನ್ಕೊಂಡಿದ್ಯಾ? ಇಲ್ಲ, ಹಾಗೆ ಹೇಳಿಲ್ಲ ನಾನು. ಹಳೆದೆಲ್ಲ ನೆನಪಿಸ್ಕೋಬೇಡ ನೀನು. ಅದರಿಂದ ನಿನಗೆ ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ದಯವಿಟ್ಟು ಮರ್ತು ಬಿಡು ನೀನು ಅದನ್ನೆಲ್ಲ, ಸರಿನಾ? ಕೆಲವೊಂದನ್ನ ಇಲ್ಲಿ ಚೇಂಜ್ ಮಾಡಬೇಕು. ಅಲ್ಲಿವರೆಗೂ ನಿನಗೆ ಈ ರೀತಿ ಅನ್ಸುತ್ತೆ. ಯಾಕಂದ್ರೆ 13 ವರ್ಷ ಆದ್ಮೇಲೆ ನಾವು ಈ ಮನೆಗೆ ಬರ್ತಾ ಇದೀವಲ್ವ, ಅದಕ್ಕೋಸ್ಕರ ಅರ್ಥ ಮಾಡ್ಕೊ. ಇಲ್ಲ, ನಿನಗ್ ಗೊತ್ತಿಲ್ಲ. ನೀನಲ್ಲಿ ಏನ್ ನಡೀತು ಅಂತ ನೋಡಿಲ್ಲ. ನೆನ್ನೆ ನಾನ್ ಸ್ನಾನ ಮಾಡುವಾಗ ಇದೆಲ್ಲ ನನ್ ಭ್ರಮೆನೆ ಅನ್ಸುತ್ತೆ. ಎಲ್ಲಾದ್ರೂ ಹೋಗೋಣವಾ? ಎಲ್ಲಿಗೆ ಹೋಗೋಣ? ಹಾ, ಹೋಗೋಣ ಬಿಡು. ನಿಂಗೆ ಈ ಮನೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಹೋಗೋಣ ನಾವು. ಹೌದು, ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ.
ಹೇ ಫೋಕ್ಸ್ ನಿಮ್ಗೇನು ತೊಗೊಂಡು ಬರಲಿ? ಹಾಟ್ ಸೂಪ್. ಓಕೆ ಸರ್. 1 ಗ್ಲಾಸ್ ಆಫ್ ಟ್ರಾಟ್ ಬಿಯರ್ ಪ್ಲೀಸ್. ಓಕೆ ಮೇಡಮ್. ಈ ಜಾಗ ತುಂಬ ಮೆಮೊರೀಸ್ನ ನೆನ್ಸುತ್ತೆ. ಮುಂಚೆ ಬಂದಿಲ್ಲ ನಾನು ಇಲ್ಲಿಗೆ, ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ನೀನು ಈ ಜಾಗದಲ್ಲಿ ಖುಷಿಯಾಗಿದ್ಯಾ? ಪರವಾಗಿಲ್ಲ, ಅದರಲ್ಲೇನಿದೆ ಬಿಡು, ಎಲ್ಲನೂ ಟ್ರೈ ಮಾಡಬೇಕು ನಾವು. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ನೆಕ್ಸ್ಟ್ ಮಂತ್ ಅಂತ ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್ಸ್, ಇಟ್ಸ್ ಗ್ರೇಟ್. ಇನ್ನೂ ಸ್ವಲ್ಪ ದಿನದಲ್ಲಿ ಎಲ್ಲ ಬದಲಾಗ್ಬಿಡುತ್ತಾ? ಏನು? ಮೇಡಮ್ ಇದು 450. ನೀವು ಹೇಳಿದ್ದೆಲ್ಲ ತೊಗೊಂಡು ಬಂದಿದ್ದೀನಿ. ಹೇ, ಡ್ರಿಂಕ್ ತಗೋ. ನಾನು ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ, ನೋಡಲಿಲ್ಲ. ಹೇ, ಹುಷಾರಾಗಿದ್ಯಾ? ಹಾಂ, ಪರವಾಗಿಲ್ಲ, ಐ ಆಮ್ ಫೈನ್. रह गया तू. Take the key and come up. London Bridge is falling down, falling down. London Bridge is falling down, falling down, falling down. London Bridge is falling down, my fair lady. ಲಿಸಿ, ಲಿಸಿ, ನೀನು ನನಗೆ ಕಾಣಿಸ್ತಿದ್ಯಾ? ನಿನ್ನ ನೋಡೋಕ್ಕೆ ಆಗಲ್ಲ ಅನ್ಕೊಂಡಿದ್ದೆ. ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ ಕಂದ. ಸರ, ಏನು ಮಾಡ್ತಿದ್ಯಾ? ಇಲ್ಲೇ ಕೂತ್ಕೊಂಡಿದ್ಯಾ? ಒಳಗೆ ಬಾ. ಇದಳು. ಬಾ, ಕೂತ್ಕೋ. ನನ್ನ ಪುಟ್ಟ ಮಗಳು. ಏನು? ನಾನು ಅವಳ ಜೊತೆ ಆಟಾಡ್ಬೇಕಂತೆ. ಅವಳು ನನಗೋಸ್ಕರನೇ ವಾಪಸ್ ಬಂದಿದ್ದಾಳೆ. ನಿನ್ನ ಕನ್ಸಲ್ಲಿ ನೋಡಿದ್ಯಾ? ಜಾಸ್ತಿನೇ ಊಹೆ ಮಾಡ್ಕೊಂಡಿದ್ಯಾ ಅಂತ ಅನ್ಸುತ್ತೆ. ಇಲ್ಲಿ ಕರ್ಕೊಂಬಂದು ದುಡ್ಡು ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆ ನನಗೆ. ಏನು? ಇಲ್ಲ, ನಾನು ಅವಳನ್ನ ನೋಡ್ದೆ. ನೀನು ನೋಡ್ದ? ಅವಳಿಲ್ಲಿದ್ದಾಳೆ. ಅಲ್ಲ, ಅದು ಇಲ್ಲ ರಿಚರ್ಡ್, ಅದು ಎಲಿಜಬೆತ್. ಒಳ್ಳೇದು, ಈಗ ಹೋಗಿ ಮಲ್ಕೋ. ಹಲೋ. ಸಾರಿ, ಅವತ್ತು ನಿನ್ನ ಜೊತೆ ಮಾತಾಡೋಕ್ಕಾಗಲಿಲ್ಲ. ಸಾರಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ಮಾತಾಡದೆ ಹೊರಟ್ಬಿಟ್ಟೆ. ನನ್ನ ನಂಬರ್ ಹೇಗೆ ಸಿಕ್ತು ನಿಂಗೆ? ಸಿಗೋದೇನು ದೊಡ್ಡ ವಿಷಯನಾ? ಅವಳಿಂದ ದೂರ ಇರೋದಕ್ಕೆ ನಿನಗೆ ಅವಕಾಶ ಇತ್ತು, ಬಟ್ ನೌ ಇಟ್ ಇಸ್ ಟೂ ಲೇಟ್. ಏನು? ನಿನ್ಗೇನಾದರೂ ಹುಚ್ಚಿಡ್ದಿದ್ಯಾ? ಅವಳು ನಮಗೆ ಸೇರಿದವಳು ರಿಚರ್ಡ್. ನಾನು ಹೇಳೋದು ಕೇಳು. ಒಂದು ವೇಳೆ ನಾನೇನಾದರೂ ಮತ್ತೆ ನಿನ್ನ ನೋಡಿದ್ರೆ... ಹಲೋ ಹಲೋ. ಫಕ್.
ಅಯ್ಯೋ ದೇವ್ರೆ, ನೀನು ಹೆದರ್ಸ್ಬಿಟ್ಟೆ ನನ್ನನ್ನು. ನಾನು ನಿನ್ ಜೊತೆ ಮಾತಾಡ್ಬೇಕು. ಕಿಟಕಿಯಿಂದ ನೀ ನನ್ನ ನೋಡ್ತಾ ಇದ್ದ? ಅದು ನಿನ್ ಸಿಸ್ಟರ್ ಬಗ್ಗೆ. ಏನು ಮಾತಾಡಬೇಕು? ನೀನ್ ಈ ಜಾಗನ ಬಿಟ್ಟು ಹೋಗ್ಬೇಕು, ಯಾವತ್ತೂ ಬರ್ಕೊಡ್ದು. ಹೌದಾ? ನೀನ್ ಅವಳ ಜೊತೆ ಇಲ್ಲಿ ಒಂಟಿಯಾಗಿರೋದು ಅಪಾಯ. ನೀನ್ ಇಲ್ಲಿ ಸೇಫ್ ಆಗಿಲ್ಲ. ನಿನ್ನೆ ರಾತ್ರಿ ಫೋನ್ ಮಾಡಿದ್ದು ನಿನ್ನ ಫ್ರೆಂಡೇನಾ ಹೇಳು? ಅವಳ ಸುತ್ತ ತುಂಬಾ ವಿಷಯಗಳು ನಡೀತಿದೆ. ತುಂಬಾ ವಿಷಯಗಳನ್ನ ಅವಳು ಮುಚ್ಚಿಡ್ತಿದ್ದಾಳೆ. ನೀವೆಲ್ಲ ಸರಿ, ಯಾಕೆ ನಮ್ಮನ್ನ ಈ ಥರ ಫೂಲ್ ಮಾಡ್ತಾ ಇದ್ರ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾನು ಹೇಳುತ್ತೇನೆ ಕೇಳು. ನೀನ್ ಯಾವುದೇ ಕಾರಣಕ್ಕೂ ಒಳಗೆ ಹೋಗ್ಕೂಡ್ದು. ಅಲ್ಲಿನ ದುಷ್ಟಶಕ್ತಿ ನಿನ್ಗೇನಾದ್ರೂ ತೊಂದರೆ ಮಾಡ್ಬೋದು. ನನ್ನ ಮಾತು ಕೇಳು, ಹೋಗ್ಬೇಡ ಒಳಗೆ. ನೀವೆಲ್ಲ ಯಾಕೆ ಇನ್ನೂ ಬದುಕಿದ್ರ ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಸರಾ, ಎಲಿಜಬೆತ್ಗೋಸ್ಕರ ಏನ್ ಮಾಡ್ಕೊಂಡೆ ನೀನು? ಸರಾ, ಏನಾಯ್ತು ನಿಂಗೆ? ಯಾಕೆ ಈ ತರ ಮಾಡ್ಕೊಂಡೆ ನೀನು? ಗೊತ್ತಿಲ್ಲದೆ ಆಗ್ಬಿಡ್ತು. ದೇವ್ರೆ, ಇರು, ಎಮರ್ಜೆನ್ಸಿಗೆ ತಗೊಂಡ್ಬರ್ತೀನಿ. ಸರಾ, ಸರಾ ನನ್ನ ಮಾತು ಕೇಳು. ಸರಾ, ಸರಾ ನನ್ನ ಮಾತು ಕೇಳು. ಸರಾ, ಬಾಗಿಲು ತೆಗಿ. ನನ್ನ ಮಾತು ಕೇಳು ಸರಾ. ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಎಮರ್ಜೆನ್ಸಿ ಕಾಲ್ ಮಾಡ್ತೀನಿ ಈಗ ನಾನು. ನನ್ನ ಒಬ್ಳೇ ಬಿಟ್ಬಿಡು. ಆಂಬುಲೆನ್ಸ್ ನ ಕರ್ಸ್ಬೇಕು ನಾನು. ಪೊಲೀಸ್ ಬರ್ಬೇಕಾ ನಿಂಗೆ? ಹೇಳು, ದಯವಿಟ್ಟು ಬಾಗಿಲು ತೆಗಿ ನೀನು. ಕೇಳಿಸ್ತಿದ್ಯಾ ನಿಂಗೆ? ಇರು, ನಾನು ಈಗಲೇ ಕಾಲ್ ಮಾಡ್ತೀನಿ. ಇದು ಸರಿ ಇಲ್ಲ ರಿಚರ್ಡ್. ಇದನ್ನ ನಾನು ಹೇಳಬೇಕು. ಸರ್ ಡ್ವಯೋ, ನನ್ನ ತಂಗಿನೇ. ಒಂದು ಕೆಲಸ ಮಾಡಿ, ನೀವು ಇದ್ರ ಮೇಲೆ ಮಲ್ಕೊಳ್ಳಿ ಪ್ಲೀಸ್. ನೋಡ್ತೀನಿ ಏನಾಗಿದೆ ಅಂತ. ಗೊತ್ತಿಲ್ಲದೆ ಆಗಿತ್ತು. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ಹಾಳಾಗಿ ಹೋಗು ರಿಚರ್ಡ್. ನಾನು ಹೋಗ್ಬೇಕಾ? ನಾನು ನೋಡ್ದಿದ್ರೆ ನೀನೇ ಹೋಗ್ತಿದ್ದೆ. Sir? ಡಾಕ್ಟರ್, ಅವಳೇ ಈ ಥರ ಮಾಡ್ಕೊಂಡಿರೋದು. ಸಾಯಕ್ಕೆ ಪ್ರಯತ್ನ ಮಾಡಿದಾಳೆ. ಪ್ಲೀಸ್ ಸರ್, ಯು ನಾಟ್ ಹೆಲ್ಪಿಂಗ್. ಪ್ಲೀಸ್ ಒಂದು ಸ್ವಲ್ಪ ಆಚೆ ಇರು. ಸರಿ, ನಾನು ಹೊರಗಡೆ ಇರ್ತೀನಿ. ಓಕೆ, ಇಸ್ ಆಟ್ ಟ್ರೂ? ನೀವು ಹರ್ಟ್ ಮಾಡ್ಕೋತಾ ಇದ್ದೀರಾ ನಿಮ್ಮನ್ನ? ಗೊತ್ತಿಲ್ಲದೆ ಆಗಿತ್ತು. ವೆಲ್, ಒಂದ್ಸಲ ಚೆಕ್ ಮಾಡಿ ನೋಡ್ತೀನಿ. ಇವತ್ತಾಯ್ತಾ ಇದು? ಹೌದು. ಇದು ನೋಡಿದ್ಮೇಲೆ ಅನಿಸ್ತಾ ಇದೆ ಈ ಆಕ್ಸಿಡೆಂಟ್ 2 ದಿನಕ್ಕೂ ಮುಂಚೆನೇ ಆಗಿದೆ ಅಂತ. ಇದಾಗಿದ ತಕ್ಷಣ ನೀವು ನಮ್ಮನ್ನ ಬಂದು ಭೇಟಿ ಆಗಬೇಕಾಗಿತ್ತು. ತುಂಬ ಲೇಟ್ ಇದು ಸ್ಟಿಚಸ್ ಹಾಕಬೇಕು ಅಂದರೆ. ಇದು ನಿಮಗೆ ಕೊನೆವರೆಗೂ ಸ್ಕಾರ್ ಆಗಿ ಉಳಿಯುತ್ತೆ. ಫಾದರ್ ಬ್ರೇಕ್. ಎಸ್. ಈ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ನಥಿಂಗ್ ಟು ವರಿ. ಐಲ್ ಸಿ ಯು ಲೇಟರ್. ಓಕೆ ಓಕೆ ಓಕೆ. ಬೇಸ್ಬಾಲಲ್ಲಿ ನಿಮಗೆ ಇಷ್ಟವಾದ ಹೆಸರು ಏನು ಅಂತ ಹೇಳ್ತೀರಾ? ಹೌ, ನನಗೆ ನೀನು ಗೊತ್ತು, ನಿಮ್ಮ ತಾಯಿಯವರು ಗೊತ್ತು, ಮತ್ತೆ ನಿನ್ನ ಸಿಸ್ಟರ್ ಇದ್ದಾರಲ್ಲ, ಅವ್ರ ಹೆಸರೇನು? ಸರ್. ಹೌ, ಹೇಗಿದ್ದಾಳೆ ಅವಳು? ಅವಳು ಚೆನ್ನಾಗಿಲ್ಲ ಫಾದರ್. ಅವಳ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ನಾವು. ಅವಳ ಕೈನ ಅವಳೇ ಕುಯ್ಕೊಂಡಿದ್ದಾಳೆ ಫಾದರ್. ಮತ್ತೆ ನಂಗೆ ಡೌಟ್ ಬರಬಾರ್ದು ಅಂತ ಆಕ್ಸಿಡೆಂಟ್ ಅಂತ ಸುಳ್ಳು ಹೇಳ್ತಿದ್ದಾಳೆ ಅವಳು. ಇದನ್ನು ಕೇಳೋದಕ್ಕೆ ತುಂಬ ಗಾಬರಿ ಆಗ್ತಾ ಇದೆ. 1 ನಿಮಿಷದ ಮುಂಚೆ ನಾನು ಒಂದು ಒಳ್ಳೆ ಪ್ರಾಣ ಉಳಿಸ್ದೆ ಅಂತ ಅನ್ಕೊಂಡು ಖುಷಿ ಪಟ್ಟಿದ್ದೆ. ಆದರೆ ಈಗ ಈ ಥರದ ನ್ಯೂಸ್ ಕೇಳ್ತಾ ಇದ್ದೀನಿ. ನಾನು ಬಂದು ನೋಡ್ತೀನಿ. ಸರಿ ಫಾದರ್. ನೀವು ಬಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳೆ ಮನೆ ನಿಮಗೆ ಗೊತ್ತು ಅಲ್ವಾ? ಹಾಂ, ನನಗೆ ಚೆನ್ನಾಗಿ ಗೊತ್ತು. ಒಂದು 6:30 ಹಾಗೆ ಬರಲಾ? ಸರಿ, ಬರ್ಬೋದು ನೀವು. ತುಂಬ ಧನ್ಯವಾದಗಳು ಫಾದರ್. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇಟ್ಸ್ ಓಕೆ.
ಏನಾದರೂ ಮಾತಾಡ್ಬೇಕಂತಿದ್ಯಾ? ಒಬ್ಬ ಮಂತ್ರವಾದಿನ ಕರೆಸ್ಲಿಲ್ಲ ಅಂತ ಖುಷಿ ಇದೆ. ಇದನ್ನು ನಾನು ಕೇಳಬೇಕು. ತುಂಬ ಬದಲಾಗಿದೆಯಾ, ಮೊದಲಿನ ಹಾಗಿಲ್ಲ ನೀನು. ಈಗ ನಿಂಗೆ ನನ್ನ ಸಹಾಯ ಬೇಕು, ಅದನ್ನು ನೀನು ಮರಿಬಾರ್ದು ಗೊತ್ತಾ? ನನಗೆ ಹೆಲ್ಪ್ ಬೇಕಾಗಿಲ್ಲ. ಆ ಕಟ್ಟು ನನ್ನ ಕೈ ಮೇಲೆ ಆಗಿದ್ದು ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಸರಿ, ನಿಜವಾಗ್ಲೂ ಅದೇ ಅಂದರೆ ಒಳ್ಳೇದು. ನಿನ್ನೆ ರಾತ್ರಿ ಒಂದು ಕೆಟ್ಟ ಕನ್ಸು ಬಿತ್ತು. ನಾನು ನೋಡ್ಕೊಂಬರ್ತೀನಿ ಯಾರು ಅಂತ. ಫಾದರ್, ಬಂದಿದ್ದಕ್ಕೆ ತುಂಬ ಧನ್ಯವಾದ. ಒಳಗೆ ಬನ್ನಿ. ಥ್ಯಾಂಕ್ ಯು ರಿಚರ್ಡ್. ಕುತ್ಕೊಳ್ಳಿ ಫಾದರ್. ಖಂಡಿತ ಖಂಡಿತ. ಥ್ಯಾಂಕ್ಸ್. ಕುಡಿಯೋಕೆ ಏನು ತಗೋತೀರಾ? ಅದೆಲ್ಲ ಬೇಡ, ಫೈನ್ ಫೈನ್. ಸರಿ, ಸರನ್ ಕರ್ಕೊಂಬರ್ತೀನಿ. ಸರಿ, ಹಾಗೆ ಆಗ್ಲಿ. ಆಚೆ ಬಾ. ಯಾಕಿದನ್ ಮಾಡ್ತಿದ್ಯಾ? ಎಲ್ಲ ಸರಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನೋ ಒಂದು. ಸರಿ. ಸರಾ, ನಿನಗೆ ನೆನಪಿದೆಯೋ ಇಲ್ವೋ, ನಾನೇ ಫಾದರ್ ಬರ್ಕ್. ಹಾಯ್. ನಿಮ್ ಬ್ರದರ್ ರಿಚರ್ಡ್ ಹತ್ರ ಮಾತಾಡೋಣ ಅಂತ ಬಂದೆ, ಹಾಗೆ ನಿನಗೂ ಮಾತಾಡ್ಕೊಂಡು ಹೋಗೋಣ ಅನ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ನಾನ್ ರಿಲಿಜಿಯಸ್ ಅಲ್ಲ ಫಾದರ್, ಫ್ರಾಂಕ್ಲಿ. ಇಟ್ಸ್ ಆಲ್ ರೈಟ್, ಬೇರೆ ಏನಾದ್ರ ಬಗ್ಗೆ ಮಾತಾಡೋಣ. ನಾನೊಬ್ಬ ಒಳ್ಳೆ ಲಿಸ್ನರ್, ನೀವೇನ್ ಹೇಳಿದ್ರು ನಾನು ಕೇಳಕ್ ಇಷ್ಟಪಡ್ತೀನಿ. ರಿಲ್ಯಾಕ್ಸ್ ಆಗಿರಿ, ಆರಾಮಾಗಿರಿ. ರಿಚರ್ಡ್ ಇಲ್ಲಿದ್ರೆ ನಿನಗೇನಾದ್ರೂ ಪ್ರಾಬ್ಲಮ್ಮಾ ಹೇಳು, ಪರವಾಗಿಲ್ಲ. ರಿಚರ್ಡ್, ಇಫ್ ಯು ಡೋಂಟ್ ಮೈಂಡ್, ನಾವಿಬ್ರು ಪ್ರೈವಸಿಯಾಗಿ ಮಾತಾಡ್ಬೋದಾ? ಸರಿ ಫಾದರ್, ನೀವು ಹೇಳ್ದಾಗೆ ನಾನು ಆಚೆ ಹೋಗ್ತೀನಿ ಬಿಡಿ. ನಿಮ್ ಕೈಯಲ್ಲಿರೋ ಬ್ಯಾಂಡೇಜ್ ನೋಡಿ ನನಗೇನು ಅಂತ ಕೇಳ್ಬೇಕು ಅಂತ ಅನಿಸ್ತಿದೆ, ಹೇಳಕ್ಕಾಗುತ್ತಾ? ನನ್ ಕೈ ನಾನೇ ಕಟ್ ಮಾಡ್ಕೊಂಡೆ. ಹಾ, ರಿಚಿ ಹೇಳ್ದ ನನ್ಗೆ. ಅವನು ನಿನಗೇನಾಗಿದೆ ಅಂತ ತಿಳ್ಕೊಬೇಕಂತ ಇದ್ದಾನೆ. ಅವ್ನು ಯೋಚನೆ ಮಾಡೋದು ನನಗೆ ಕೇರಿಲ್ಲ. ರಿಚರ್ಡ್ ಹೇಳ್ದ ನೀನ್ ರಾತ್ರಿ ಮಲ್ಗೋದೇ ಇಲ್ಲ ಅಂತ, ನೀನು ನೀನಾಗೆ ಇರೋದಿಲ್ಲ ಅಂತ ಹೇಳ್ದ ಅವನು. ನನ್ ಪ್ರೀತಿಯ ಮಗಳನ್ನ ಕಳ್ಕೊಂಡಿದೀನಿ ಹೋದ್ ವರ್ಷ. ಮತ್ತೆ ನನ್ ಗಂಡ ಸೂಸೈಡ್ ಮಾಡ್ಕೊಂಡ. ಸೊ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ಆಕ್ಚುಲಿ ತುಂಬಾನೇ ನೊಂದಿದ್ದೀನಿ ನಾನು. ಐ ಆಮ್ ಸಾರಿ, ನನಗೆ ಗೊತ್ತಿರ್ಲಿಲ್ಲ. ಅದ್ರ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀರಾ? ಮಾತಾಡೋದಕ್ಕೇನಿದೆ ಅದ್ರ ಬಗ್ಗೆ? ನೀನ್ ಅನ್ಭವಿಸ್ತಾ ಇರೋ ವಿಷಯಗಳ ಬಗ್ಗೆ ಹೇಳೋದ್ ತಪ್ಪೇ ಇಲ್ವಲ್ಲ. ಇದಕ್ಕಾಗಿ ನಾನು ಪ್ರೇಯರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾನ್ ನಿನ್ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳೋಕ್ ಬರ್ಲಿಲ್ಲ. ಏನಂದ್ರೆ ದೇವ್ರಿಗೆ ಪ್ರೇಯರ್ ಮಾಡೋದ್ರಿಂದ ಒಂದು ಒಳ್ಳೆ ಭಾವನೆ ಬರುತ್ತೆ. ನಾನು ನಿಮಗೆ ತುಂಬಾ ತೊಂದರೆ ಮಾಡಕ್ ಇಷ್ಟಪಡಲ್ಲ. ನನ್ನ ಕೈಲಾಗಿದ್ದನ್ನ ನಾನು ಮಾಡ್ತೀನಿ. ಇಲ್ಲ, ಅದು ಇಟ್ಸ್ ಓಕೆ ಫಾದರ್, ನೀವು ಶುರು ಮಾಡಿ ಪ್ರೇಯರ್. ಆಲ್ ರೈಟ್, ಹಾಗಾದ್ರೆ ಕೈ ಹಿಡ್ಕೋ. ಓ ಗಾಡ್, ದೇವ್ರೆ, ನಿನ್ ಮಗಳು ಸಾರನ ಬ್ಲೆಸ್ ಮಾಡು. ನೀನು ಅವಳನ್ನ ಯಾವತ್ತೂ ಕಾಯ್ತಾ ಇರು. ಏನಾಯ್ತು? ಏನಾಯ್ತು? ಏನಾಗ್ತಿದೆ ಹೇಳಿ ಫಾದರ್. ಫಾದರ್, ಎಲ್ಲ ಓಕೆನಾ? ನನ್ನ ಕೈಯಲ್ಲಿ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಏನೋ ಒಂದ್ ನಿಮಿಷ ನಿಂತ್ಕೊಳ್ಳಿ ನೀವು. ಫಾದರ್ ನಿಂತ್ಕೊಳ್ಳಿ ನೀವು. ನೀನ್ ಫಸ್ಟ್ ಇಲ್ಲಿಂದ ಹೊರಡು. ಏನ? ಇವತ್ ರಾತ್ರಿ ನಾವಿಲ್ಲೇನು ಮಾಡೋಕ್ಕಾಗಲ್ಲ. ಆದ್ರೆ ನನಗೊಬ್ರು ಗೊತ್ತಿದ್ದಾರೆ, UFA ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಫಾದರ್ ಫ್ರಾನ್ಸಿಸ್ ಕ್ಯಾಂಬೆಲ್. ಇಂಥ ವಿಷಯಗಳಲ್ಲಿ ಅವರೇ ತುಂಬಾ ಎಕ್ಸ್ಪರ್ಟ್. ಅರ್ಥ ಆಯ್ತಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನಂಗೆ ಅರ್ಥ ಆಗ್ತಾ ಇಲ್ಲ. ಪ್ರಜೇಶ್, ಅನ್ಬಿಲೀವಬಲ್. ಸಹಾಯಕ್ಕಂತ ಕರೆದ್ರೆ ಇವರೇ ಓಡೋಗ್ತಾ ಇದ್ದಾರೆ ಇಲ್ಲಿಂದ. ಏನಾಗ್ತಿದೆ ಇಲ್ಲಿ? ಈ ತರ ವ್ಯಕ್ತಿಗಳ ಅವಶ್ಯಕತೆ ಇಲ್ಲ ನಮ್ಗೆ. ಮೆಂಟಲ್ ಹೆಲ್ತ್ ನ ಸರಿ ಮಾಡೋ ಅಂತವ್ರು ಬೇಕು ನಮ್ಗೆ.
ವಾಟ್ ದ ಫಕ್ ಏನ್ ಮಾಡ್ಕೋತಾ ಇದೀಯ ನೀನು? ಮತ್ತೆ ಕೈ ಕಟ್ ಮಾಡ್ಕೋತಾ ಇದೀಯಾ? ರಿಚರ್ಡ್ ಬಿಡು, ಯಾಕೆ ಈ ರೀತಿ ಮಾಡ್ತಾ ಇದೀಯ ನೀನ್ ಸರ? ನಿಂಗೆ ಅರ್ಥ ಆಗ್ತಿಲ್ಲ. ನನಗೆ ನೀನ್ ಸಾಯ್ಬೇಕು ಅಂತ ಇದೀಯಾ? ನಾನು ಅವಳ ಹತ್ರ ಹೋಗ್ಬೇಕು. ಅವಳಿಲ್ಲೇ ಇದ್ದಾಳೆ. ಓ, ಅವಳು ಇಲ್ಲೇ ಇದ್ದಾಳಾ? ಇಲ್ಲೇ ಈ ಮನೇಲೇ ಇದ್ದಾಳಾ? ಪುಟಿ ಎಲ್ಲಿದ್ಯಾ ನೀನು? ಬೇಗ ಬಾ ನನ್ನ ಹತ್ರ. ಎಲ್ಲಿದ್ಯಾ? ಬಾ. ಇಲ್ವಲ್ಲ, ನನಗೆ ಕಾಣಿಸ್ತಾ ಇಲ್ವಲ್ಲ. ಎಲ್ಲಿ ಅವಳು? ಒಂದ್ ವೇಳೆ ಅವಳೇನಾದ್ರೂ ಈ ರೂಮಲ್ಲಿ ಬಚ್ಚಿಟ್ಕೊಂಡಿದ್ದಾಳ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಎಲ್ಲಿದ್ದಾಳ ಅವಳು? ಇಲ್ಲಿರ್ಬೋದಾ? ಇಲ್ಲೂ ಇಲ್ವಲ್ಲ. ಎಲ್ಲಿದ್ದಾಳ ಅವಳು? ಓ, ನನಗೆ ಗೊತ್ತಾಯ್ತು, ಇಲ್ಲಿ ಬಚ್ಚಿಟ್ಕೊಂಡಿದ್ದಾಳ ಅವಳು. ಇರು, ನೋಡ್ತೀನಿ, ಅದು ನೋಡ್ತೀನಿ. ನನ್ ಫ್ಲಾಶ್ ಲೈಟ್ ಎಲ್ಲೋಯ್ತು? ಎಲ್ಲೋಯ್ತದು? ನಾನು ಹೋಗಿ ನೋಡ್ತೀನಿ. ರಿಚರ್ಡ್ ಕೆಳಗೆ ಹೋಗ್ಬೇಡ. ರಿಚರ್ಡ್, ಎಲ್ಲಿದ್ಯಾ ನೀನು? ಆಚೆ ಬಾ. ಯಾರು ಇಲ್ಲ ಇಲ್ಲಿ. ಕೆಳಗಡೆನೂ ನೋಡ್ಕೊಂಡ್ ಬಂದಾಯ್ತು, ಯಾರು ಕಾಣಿಸ್ಲಿಲ್ಲ ನನಗೆ. ಯಾರು ಇಲ್ಲ ಅಲ್ಲಿ. ಸರ, ನನಗಿದೆಲ್ಲ ಕನ್ಸಂತ ಅನ್ಸ್ತಾ ಇದೆ. ನನ್ನ ಕೆಲಸ ಇದೆ, ಬರ್ತೀನಿ ನಾನು. ಮಮ್ಮಿ, ಡಾಕ್ಟರ್ ಹೇಳಿದ್ರು ನೀನ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ನೀನ್ ಡೈಲಿ ತಿಂದಿಲ್ಲ ಅಂದ್ರೆ. ಅವಳು ಯಾಕೆ ಯಾವ ಟ್ರೀಟ್ಮೆಂಟ್ಗೂ ರೆಸ್ಪಾಂಡ್ ಮಾಡ್ತಿಲ್ಲ? ಇದೇನಾ ನೀವ್ ಮಾಡ್ತಾ ಇರೋ ಟ್ರೀಟ್ಮೆಂಟ್? ಅಮ್ಮ, ನೋವಾಗ್ತಿದೆ. ನನ್ ಮಗಳನ್ನ ನಾನು ಇನ್ನೂ ಕೈ ಬಿಟ್ಟಿಲ್ಲ ಅಂತ ನೀನು ಖುಷಿ ಪಡು. ಅಂಡರ್ಸ್ಟ್ಯಾಂಡ್? ಇವತ್ ನುಂಗದ್ನಲ್ಲಮ್ಮ. ಇಲ್ಲ ಕಣೋ, ಡೈಲಿ ನುಂಗ್ಬೇಕು ನೀನು. ಇನ್ನೊಂದ್ ಸ್ವಲ್ಪ ನುಂಗು, ಆಯ್ತಾ? ತುಂಬಾ ಸುಸ್ತಾಗ್ತಿದೆ ಅಮ್ಮ. ಅವಳನ್ನ ಬಿಡಲ್ಲ, ಅವಳ ನಮ್ಮ ಜೊತೆ ಬರ್ತಾಳೆ. ಯಾರ್ ನೀನು? ಇದೆಲ್ಲ ನಿನ್ ತಪ್ಪೆ. ನೀನ್ ಈ ತರ ಮಾಡಬಾರ್ದಿತ್ತು. ನೋವು ನಿಲ್ಸಕ್ಕೆ ಒಂದೇ ದಾರಿ. ಏನ್ ಕೊಡ್ಲಿ ನಿಮ್ಗೆ? ಬೇರು ಓಡ್ಕ ಏನಾದರೂ ಕೊಡಿ. ಸರಿಗೆ ಹೇಳ್ತೀರಾ? ರಮ್ಮು, ಜಿನ್ನು ಏನಿದೆಯೋ ಅದನ್ನ ಬೇಗ ಕೊಡಿ ನನಗೆ. ನಾನು ಕುಡಿಬೇಕು. ಸರಿ. ಮಿಸಸ್ ಬೇಲಿ, ಮಿಸಸ್ ಬೇಲಿ. ಫಾದರ್, ಭಯ ಪಡಿಸ್ಬಿಟ್ರಿ ಬೇಲಿ. ನನಗೆ ಸ್ವಲ್ಪ ಸ್ಟಡಿ ರೂಮಲ್ಲಿ ಕೆಲಸ ಇದೆ, ಯಾರು ಡಿಸ್ಟರ್ಬ್ ಮಾಡಬೇಡಿ ನನಗೆ.
ಏನಾದ್ರೂ ಬೇಜಾರಾ? ನಾನು ನಿನ್ನ ನೋಡಿಲ್ಲ. ನಿನ್ನನ್ನು ನಾನು ಯಾವತ್ತೂ ಇಲ್ಲಿ ನೋಡಿಲ್ವಲ್ಲ. ಹೌದು, ಹೋದ್ವಾರ ಇಲ್ಲಿಗೆ ಬಂದ್ವಿ ನಾವು. ನಾನಿಲ್ಲಿಗೆ ತುಂಬ ಕೋಪದಲ್ಲಿ ಬಂದೆ. ನಂಗೆ ಗೊತ್ತು ನೀನಿಲ್ಲಿ ಸಿಕ್ಕಿರೋದಕ್ಕೆ ಖುಷಿಯಾಗಿರ್ಬೇಕು. ನಿನ್ನ ವಯಸ್ಸೆಷ್ಟು? ಓಪನ್ ಅಪ್ ಆಗು. ಹೇ ಬಡಿ, ನನಗೆ ಇನ್ನೊಂದು ವಿಸ್ಕಿ ಕೊಡಿ. ಮತ್ತೆ ಇವಳಿಗೇನು ಬೇಕು ಅದನ್ನು ಕೊಡಿ ನೀವು. ಹಲೋ, ಫಾದರ್ ಕ್ಯಾಂಬಲ್ ಅವರ ವಾಯ್ಸ್ ಮೆಸೇಜ್ ತಲುಪಿದ್ದೀರಾ? ನಿಮ್ಮ ಮೆಸೇಜ್ ತಿಳಿಸಿ, ಥ್ಯಾಂಕ್ ಯು. ಹಾಯ್ ಫಾದರ್ ಫ್ರ್ಯಾಂಕ್, ನಾನು ಜೇಮ್ಸ್ ಪರ್ಕ್ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಒಂದು ದೊಡ್ಡ ಫಂಡ್ ರೈಸಿಂಗ್ ಕ್ಯಾಂಪೇನ್ ಮಾಡಿದ್ವಿ ನಾವು. ಆಗ ನಾವು ಮೀಟ್ ಮಾಡಿದ್ವಿ. ನಾನು ನಿಮಗೇನು ಹೇಳಕ್ ಕಾಲ್ ಮಾಡಿದೆ ಅಂದ್ರೆ, ಒಂದು ಹಾರಿಬಲ್ ಆಗಿರೋ ವಿಷಯ ನಾನು ಡಿಸ್ಕಸ್ ಮಾಡಬೇಕಿತ್ತು. ನನಗೆ ಗೊತ್ತಿರೋ ಫ್ಯಾಮಿಲಿಯವ್ರ ಮನೆಯಲ್ಲಿ ಒಂದು ಸಾರಾ ಅನ್ನೋ ಹುಡುಗಿನ ಮೀಟ್ ಮಾಡಿದೆ. ಅವ್ರ ಮನೆಯಲ್ಲಿ ಒಂದು ವಿಷಯ ನಡೀತು. ಅದು ಏನಂದ್ರೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನನಗೆ ಶಾಕ್ ಆಗ್ಬಿಡ್ತು. ನನಗೆ ನಿಮ್ಮ ಸಹಾಯ ಬೇಕು ಈಗ, ಪ್ಲೀಸ್. ತುಂಬಾ ಅರ್ಜೆಂಟ್ ಇದೆ. ಇದ್ರ ಮೇಲೆ ನಾನೇನ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ. ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 6325926783. ಪ್ಲೀಸ್ ಈ ಮೆಸೇಜ್ ನಿಮಗೆ ಸಿಕ್ಕಿದ ತಕ್ಷಣ ನನಗೆ ಕಾಲ್ ಮಾಡಿ. ಮಿಸಸ್ ಬೇಲಿ. ಅವಳು ಮನೆಯಲ್ಲಿಲ್ಲ. ನೀವ್ಯಾರು? ನೀವು ನನ್ನ ಮನೇಲಿ ಏನ್ ಮಾಡ್ತಾ ಇದ್ದೀರಾ? ಎಲ್ಲಾನು ಕುಡಿದ್ಬಿಟ್ಟೆ? ಹೌದು, ನಾನು ತುಂಬ ಸ್ಟ್ರಾಂಗ್. ನಾನು ಯಾವಾಗಲೂ ಕೂಡ ಸ್ಟ್ರಾಂಗೆ. ನಿಮ್ಗೀಗ ಗೊತ್ತಾಯ್ತಾ? ಇನ್ನೊಂದು ತಗೊಂಬಾ ಬೇಗ. ಕುಡ್ತಿರೋದು ಜಾಸ್ತಿ ಆಗ್ತಾ ಇದೆಯಾ? ನನಗೆ ಗೊತ್ತು. ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ನನಗೆ ಬೇಕು ಅನ್ಸಿದ್ರೆ ಕುಡಿತೀನಿ ನಾನು. ನಾವೆಲ್ಲಿಂದ ಹೋಗೋಣ? ಈಗ್ಲೇನಾ? ಹೋಗ್ಬೇಕಾ? ಸರಿ. ಗಾಡಿ ಓಡಿಸ್ತೀಯ ತಾನೆ? ಸರಿ, ನೀನು ಹೋಗು, ನಾನು ಬರ್ತೀನಿ. ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ ನಾನು. ನೀನ್ ಮಾಡ್ತಾ ಇರೋದು ಚೆನ್ನಾಗಿದೆ. ಏನು ಹೇಳ್ತಿದ್ದೀರಾ? ನಾನು ಹೇಳೋದು ನೀನು ಒಳ್ಳೆಯದಕ್ಕೆ. ನಿನಗೆ ಬ್ಯಾಕ್ ಫೈರ್ ಆಗಬಾರ್ದು. ನೀನು ನನ್ನ ಜೊತೆಗಿರು, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೀನಿ. ನಿನ್ನ ದಾರಿ ನೀನು ನೋಡ್ಕೋ. ನೀನು ಏನು ಬೇಕಾದರೂ ಮಾಡು, ಆದರೆ ನನ್ನ ದಾರಿಗೆ ಮಾತ್ರ ಅಡ್ಡ ಬರಬೇಡ. ಗೊತ್ತಾಯ್ತಾ? ನೀನು ಡಿಸೈಡ್ ಮಾಡು. ಏನು ಗೊತ್ತಾಯ್ತಾ? ನನ್ನ ಫಾಲೋ ಮಾಡ್ತಿದೆಯಲ್ಲ? ನಾನು ನಿನ್ನ ಫಾಲೋ ಮಾಡ್ತೀನಿ, ಯಾವಾಗಲೂ ಮತ್ತು ಕೊನೆವರೆಗೂ. ನೀನು ಮಾಡ್ತಾ ಇರೋದು ತಪ್ಪು, ಎಲ್ಲಾನು ತಪ್ಪು. ಎಲ್ಲ ನೀನೆಲ್ವ ಮಾಡಿದ್ದು? ಯಾರು ನೀನು? ಯಾಕೆ ಇದೆಲ್ಲ ಮಾಡ್ತಾ ಇದ್ಯಾ? ನನ್ನ ಫ್ಯಾಮಿಲಿ ಜೊತೆ ಯಾಕೆ ಆಟ ಆಡ್ತಾ ಇದ್ಯಾ ನೀನು? ನೀನು ಒಬ್ಬ ಮನುಷ್ಯನ ತರ ಬಿಹೇವ್ ಮಾಡೋ. ನೀನು ಮಾಡೋ ತಪ್ಪಿನಿಂದ ನೀನು ಹಾಳಾಗ್ತೀಯ. ನಿನ್ ಮನೆ ಹಾಳಾಗಿ ಹೋಗುತ್ತೆ. ನೀನು ಏನು ಬೊಗಳ್ತಿದ್ರೋ ನಂಗೆ ಗೊತ್ತಾಗ್ತಾ ಇಲ್ಲ. ನನಗೆ ಕಾಲ್ ಮಾಡಿ ಹಿಂಸೆ ಕೊಡ್ತಾ ಇದೆಯಲ್ಲ ನೀನು. ಬಾಯ್ ಮುಚ್ಚು. ನಿನಗೆ ಗೊತ್ತು, ನನಗೆ ಗೊತ್ತು ಅಂತ. ಈ ಮುದ್ಕ ನನ್ನ ಫಾಲೋ ಮಾಡ್ತಾ ಇದ್ದಾನೆ. ಹಾಳಾದವನು. ನಾವೀಗ್ಲೇ ಹೋಗ್ಬೇಕು.
ಓಕೆ. ನಾನು ಬೇಗ ಹೋಗಬೇಕು. ಫಾದರ್, ಸಾರಿ, ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಹಾಗಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ನಾನು ಫಾದರ್, ನಂಬಿಕೆ ಇದ್ರು ನಂಬಿಕೆ ಇಲ್ದಿದ್ರು ಕೆಲವು ವಿಷಯಗಳನ್ನ ನಂಬಲೇಬೇಕಾಗುತ್ತೆ. ನಮ್ಮನೆ ಹೇಗೆ ಗೊತ್ತಾಯ್ತು ನಿಂಗೆ? ನಾನು ಅಷ್ಟು ಹೇಳಿದ್ರು ಕೇಳಿಲ್ಲ. ಸಾವೇ ನಿನ್ನನ್ನು ಹುಡ್ಕೊಂಡ್ ಬಂದಿದೆ. ಇಲ್ಲೇನ್ ನಡೀತಿದೆ ಅದೆಲ್ಲ ತಪ್ಪು. ಅದರ ಮೊದಲು ನಿಲ್ಲಿಸ್ಬೇಕು. ಎರಳು ಕಳಿಯೋ ಅಷ್ಟರಲ್ಲಿ ಇಡೀ ಕುಟುಂಬ ಹಾಳಾಗೋಗುತ್ತೆ. ಅವ್ರನ್ನ ಹೇಗಾದ್ರೂ ಕಾಪಾಡ್ಬೇಕು. ನೀನ್ ನನ್ ಜೊತೆ ಇರ್ಬೇಕು. ಸರಾ, ಏನ್ ನಡೀತಿದೆ ಇಲ್ಲಿ? ನಾನಮ್ಮ ಆಗ್ಬೇಕು. ಇದೇ ತಾನೇ ನೀನು ಯಾವಾಗ್ಲೂ ಬೇಕು ಅನ್ಕೊಂಡಿದ್ದು. ನಿನಗೇನ್ ತಲೆ ಕೆಟ್ಟಿದ್ಯಾ? ನಮ್ಮಿಬ್ರಿಗೂ ಮಗು ಆಗ್ತಿದೆ ರಿಚರ್ಡ್. ಹಾ? ಅವ್ರಿಗೆ ನೀನೇ ಸಹಾಯ ಮಾಡ್ಬೇಕು. ಹೇಗಾದ್ರೂ ಅವ್ರನ್ನ ನೀನೇ ಕಾಪಾಡ್ಬೇಕು. ಅವ್ರಿಗೆ ಯಾವ ಆಪತ್ತು ಬರಬಾರ್ದು. ಅವ್ರನ್ನ ಹೇಗಾದ್ರೂ ರಕ್ಷಿಸು, ಹೇಗಾದ್ರೂ ರಕ್ಷಣೆ ಮಾಡು. ಹಲೋ, ಬದುಕಿದ್ದೀರಾ ನೀವು? ಏನೋ. ಏನಾಯ್ತು ನಿಮ್ಗೆ? ಯಾರು ನೀವು? ನನ್ನ ಮನೆ ಮುಂದೆ ಪಾರ್ಕ್ ಮಾಡಿದ್ದೀರಾ? ಕುಡ್ದಿದ್ದೀರಾ? ಇಲ್ಲ. ನೀವು ನನ್ನ ಬ್ಲಾಕ್ ಮಾಡ್ತಿದ್ದೀರಾ? ಸ್ವಲ್ಪ ಆ ಕಡೆ ಹೋಗಿ. ಹೌದಾ? ನೀವೀಗ ಹೋಗ್ತಿರೋ ನಾನು ಪೊಲೀಸ್ನ ಕರೀಲೋ? ನನ್ನ ಮಗ. ಫಾದರ್ ಇದೀರಾ? ಫಾದರ್, ನಾನು ರಿಚರ್ಡ್ ಬಂದಿದ್ದೀನಿ. ಎಲ್ಲಿದ್ದೀರಾ ನೀವು? ಹಲೋ. ಅವನಲ್ಲಿಲ್ಲ ರಿಚರ್ಡ್. ಏನ? ನಿನ್ನೆ ರಾತ್ರಿನೇ ನಾಲಿಗೆ ಕತ್ತರಿಸ್ಕೊಂಡು ಸತ್ ಹೋದ. ನೀನೇ ಅಲ್ವಾ ಅದ್ ಮಾಡಿದ್ದು? ನಾನು ಅವನ ಧ್ವನಿ, ಒಬ್ಬ ಮೆಸೆಂಜರ್. ನಾನು ನಿನಗೆ ಮೆಸೇಜ್ ಮಾಡಿದ್ದೀನಿ ಇದನ್ನೆಲ್ಲ ನಿಲ್ಲಿಸು ಅಂತ. ನೀನ್ ಅನ್ಕೊಂಡಿರೋದನ್ನ ಆಗಕ್ ಬಿಡಲ್ಲ.
ಕೆನ್ ಐ ಹೆಲ್ಪ್ ಯು ಸರ್? ಬರ್ಗ್ ಬಂದು ನಿಮ್ಮ ಪೇಷಂಟ್ ಅಲ್ವಾ, ತಿಳ್ಕೊಬೇಕಾಗಿತ್ತು ಸ್ವಲ್ಪ. ಎಕ್ಸ್ಕ್ಯೂಸ್ ಮೀ ಸರ್, ಹೇಳಿ. ನೀವು ಫಾದರ್ ಬರ್ಕ್ನ ಹುಡುಕ್ತಿದ್ದೀರಾ? ಹೌದು. ಡಾಕ್ಟರ್ ಖ್ಯಾತಮಿನೋಲ್ ಫಾದರ್ ಬರ್ಕ್ನ ನಾನು ಅಟೆಂಡ್ ಮಾಡ್ತಿದ್ದೀನಿ. ಅವರಂತೂ ಕಂಪ್ಲೀಟ್ಲಿ ಇನ್ಸಿಸ್ಟ್ ಮಾಡ್ತಿದ್ರು ನಿಮ್ಮನ್ನ ನೋಡಲೇಬೇಕು ಅಂತ. ಅಲ್ಲ, ಏನು ನಡೀತಾ ಇದೆ ಇಲ್ಲಿ? ಮತ್ತೆ ಏನು, ನೀವೇನಾದರೂ ರಿಲೇಟಿವ್ ಏನಾದರೂ ಆಗಬೇಕಾ? ಸ್ವಂತ ಅಲ್ಲ, ಫ್ರೆಂಡ್ ಥರ. ಓಕೆ, ಪರವಾಗಿಲ್ಲ, ಫಾಲೋ ಮೀ. ಫಾದರ್, ನನಗೆ ಹೇಳಕ್ಕಾಗತ್ತಾ ಯಾಕೆ ಈ ರೀತಿ ಆಯಿತು, ಹೇಗಾಯಿತು ಅಂತ? ಏನ್ ಬರೆದ್ರು ಅವರು? ಫೈನ್ ಫಾದರ್ ಕ್ಯಾಂಬಲ್. ಯಾರದು? ನಾನು ಹೋಗ್ಬೇಕು. ಹೇ ಮಿಸ್ಟರ್ ಡಾಯಲ್, ಬಿಡಿ ನನ್ನ, ಬಿಡಿ, ಇಲ್ಲ ನಾನು ನಿನ್ನ ಸಹಾಯಿಸ್ತೇನೆ. ಬಿಡಿ. ನಿನ್ನ ಅಂತ್ಯ ಹತ್ತಿರದಲ್ಲಿದೆ. ನೀನು ಈ ದೇಹವನ್ನು ಬಿಟ್ಟು ಈಗ ಹೋಗ್ತಿದ್ಯಾ. ನಾನು ನಿನ್ನನ್ನ ಹೊರಗಾಗ್ತಾ ಇದ್ದೀನಿ. ಅದು ದೇವರ ಹೆಸರಲ್ಲಿ. ಈ ದೇಹವನ್ನ ಬಿಟ್ಟು ಹೋಗೋ ಸಮಯ ಆಗಿದೆ. ನೀನೀಗ ಹೋಗ್ತಾ ಇದೀಯಾ. ನಿಧಾನವಾಗಿ ಹೊರಗೋಗು. ಡೆಮೋನಿಕ್ ಫೆನಾಮಿನನ್ ಅಂತ ಇರೋದನ್ನ ನಾವು ಈ ಸಾಕ್ಷಾತ್ ಚಿತ್ರದ ಮೂಲಕ ನೋಡಿದೀವಿ. ಅದು ಕನ್ಕ್ಲೂಡ್ ಆಗಿದೆ. ಈಗ ನೀವು ಅನ್ಕೊಂತಾ ಇರ್ಬೋದು, ಅದು ಸರಿಯಾಗಿದೆ. ಇವತ್ತು ನೀವು ಕೇಳಿರೋದು ಅಥವಾ ನೋಡಿರೋದನ್ನ ಕನ್ವೆನ್ಷನಲ್ ಎಕ್ಸ್ಪ್ಲನೇಷನ್ ಇಂದ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು ಅಂತ. ಸ್ಯಾಡ್ಲಿ ನೆಕ್ಸ್ಟ್ ಟೈಮ್ ಆ ಥರದ್ದು ಎನ್ಕೌಂಟರ್ ಆದಾಗ ನೀವು ಅಲ್ಲಿದ್ರೆ ಮಾತ್ರ ಅದನ್ನ ನಂಬೋಕೆ ಸಾಧ್ಯ ಆಗತ್ತೆ. ನೋ, ಆ ಥರದ ಡೆಮಾನಿಕ್ ಟೂರ್ನ ನಾವು ಕೊಡೋದಿಲ್ಲ. ಯಾಕೆ ಕೊಡಲ್ಲ? ಒಳ್ಳೆ ಕ್ವಶನ್ ಅದು. ಉತ್ತರ ಸಿಂಪಲ್ ಆಗಿದೆ. ಒಮ್ಮೆ ಡಿಮೋನಿಕ್ ಪವರ್ ದೇಹವನ್ನ ಬಿಟ್ಟು ಹೋದ್ರೆ ಅದು ತನ್ನ ಮೊದಲ ಜಾಗಕ್ಕೆ ಹೋಗೋದಿಲ್ಲ. ಅದು ಪೊಸಿಷನ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ದೇಹವನ್ನ ಹುಡುಕುತ್ತೆ. ಆ ದೇಹ ಇಲ್ಲದೆ ಅದಕ್ಕೆ ಇರೋದಕ್ಕಾಗಲ್ಲ. ಅದು ಹುಡುಕಾಟ ನಡೆಸುತ್ತೆ. ಬೇರೆ ಏನಾದ್ರೂ? ಹೌದು, ಕೆಲವೊಮ್ಮೆ ಈ ಡೆಮೋನಿಕ್ ಫೆನಾಮಿನಾಗಳು ಒಂದೊಂದು ಸಲ ಕೆಲವೊಂದಕ್ಕೆ ಅಟ್ಯಾಚ್ ಆಗುತ್ತೆ. ನನಗೆ ಇದನ್ನು ಕೇಳೋದಕ್ಕೆ ಒಂಥರ ಆಗ್ತಾ ಇದೆ. ಡೆಮೋನಿಕ್ ಫಿನಾಮಿನನ್ ಅನ್ನೋದು ಒಂದು ತಮಾಷೆ ಖಂಡಿತ ಅಲ್ಲ. ಈಗ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೀವು ನಿಮ್ಮದೇ ಆದ ರೀಸನ್ಸ್ನ ಹುಡುಕಿ ಇಟ್ಕೋಬೋದು. ಅದು ಸಿಂಪಲ್ ಆಗಿರ್ಬೋದು. ಇದನ್ನ ಫ್ರಾಡ್ ಅಂತಲೂ ಕರಿಬೋದು ನೀವು, ಅಥವಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೋದು ಅದನ್ನ. ಅದಕ್ಕೆ ಬೇಕಾಗಿರೋದೇನೆಂದ್ರೆ ನಂಬಿಕೆ. ಫೇತ್? ಎಸ್, ನನಗೆ ಗೊತ್ತು. ಇಲ್ಲಿ ಇರೋರೆಲ್ಲ ಸೈಂಟಿಫಿಕ್ ಮೈಂಡ್ಸ್ಗಳು. ಹೌದು, ನಂಬಿಕೆ. ಅದು ಫ್ರಸ್ಟ್ರೇಟಿಂಗ್. ಈಗಿನ ಏಜ್ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಏಜ್. ಆದ್ರೂ ನಂಬಿಕೆ ಮುಖ್ಯ. ಇದು ನಂಬಿಕೆಯ ವಿಷಯ. ಇದುವರೆಗೂ ಹೇಳಿದ್ದನ್ನ ಕೇಳಿದ್ದವ್ರಿಗೆಲ್ಲ ಧನ್ಯವಾದಗಳು. ಈ ಎಲ್ಲಾ ಮಾತುಗಳಿಗೆ ಒಂದು ದೊಡ್ಡದಾದ ಚಪ್ಪಾಳೆ ಬರಲಿ. ಫಾದರ್ ಫ್ರಾನ್ಸಿಸ್, ಅದು ಬಂದು ನಿಮ್ಮನ್ನು ನೋಡಬೇಕು ಅಂತ ಹೇಳಿದ್ರು. ಫಾದರ್ ಜೇಮ್ಸ್ ಬರ್ಕ್, ನೀವು ನನಗೆ ಸಹಾಯ ಮಾಡ್ತೀರಾ ಅಂದರು. ಲಾಸ್ಟ್ ನೈಟ್ ಅವರು ಫೋನ್ ಮಾಡಿದ್ರು. ನನ್ನಿಂದ ಏನಾಗಬೇಕು? ಹೇಗೆ ಹೇಳಿ ನನಗೆ ಗೊತ್ತಾಗ್ತಿಲ್ಲ. ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ಒಂದು ವೇಳೆ ನೀವು ನನ್ನ ಜೊತೆ ಬಂದರೆ ನಿಮಗೆ ಅರ್ಥ ಆಗುತ್ತೆ ಅಲ್ಲ? ಸಾರಿ, ನಾಳೆ ವೇಕರ್ಸ್ ಫೀಲ್ಡಲ್ಲಿ 6 ಗಂಟೆಗೆ ನಾನು ಅಲ್ಲಿರಬೇಕು. ಆದರೆ ನಾನು ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ಬೋದು. ಇಲ್ಲ 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 ಇಲ್ಲ, ತುಂಬ ಮುಖ್ಯ. ನನಗೆ ತುಂಬ ಟೈಮ್ ಇಲ್ಲ. ಏನು ಹೇಳಿ? ಅದು ಹೇಗೆ ಹೇಳಿ? ನಮ್ಮ ಮನೆಗೆ ಬಂದು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡ್ರು. ಮಾರನೇ ದಿನ ಅವ್ರು ನಾಲ್ಗಿನ ಕುಯ್ಕೊಂಡಿದ್ದಾರೆ. ಈಗ ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ಅವರಿಂದ ಏನೂ ಮಾತಾಡೋಕ್ಕಾಗಲ್ಲ ಈಗ. ಅಲ್ಲಿ ಡೆಮೋನಿಕ್ ತೊಂದರೆ ಇದೆ ಅಲ್ವಾ? ಏನೂ ಆಗೋದಿಲ್ಲ. ನನ್ನ ಜೊತೆ ಬಾ. ಸರಿ, ಎಲ್ಲ ರೆಡಿ ಇದೆ. ಏನಾಗಲ್ಲ, ರಿಲ್ಯಾಕ್ಸ್ ಆಗು. 1 ವರ್ಷದ ಹಿಂದೆ ಸ್ಯಾರಾಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಅವಳ ಗಂಡ ಅವಳನ್ನ ಬಿಟ್ಟು ಹೋಗ್ಬಿಟ್ಟ. ಮಗುನೂ ಹೊರಟೋದ್ಲು.
ಮತ್ತೆ ಮಗು ಹೇಗೆ ಸತ್ತೋಯ್ತು? ಅವನೇ ಕೊಂದ್ಬಿಟ್ಟ. ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ನಾನು ಹಾಗೆ ಅಂದ್ಕೊಂಡೆ. ಅವಳಿಗೆ ಒಂದು ಪ್ರಾಬ್ಲಮ್ ಇತ್ತು, ಅದಕ್ಕೆ ಹಾಗೆ ಮಾಡಿಕೊಂಡ್ಳು. ಅವಳಿಗೆ ಸಹಾಯ ಮಾಡಬೇಕು ಅಂತ ಆ ರೀತಿ ಮಾಡಿದಾಳೆ. ಒಂದಿನ ಮಲ್ಕೊಂಡಿರ್ಬೇಕಾದ್ರೆ ಆ ಫೋನ್ ಅವಳು ಕಣ್ಣಿಗೆ ಕಾಣಿಸಿದೆ, ಸಹಾಯ ಮಾಡಬೇಕು ಅಂದ್ಕೊಂಡ್ಳು. ನನ್ನ ಸರ್ ಅದನ್ನೇ ನಂಬಿ ಬಾಳ್ತಾ ಇದ್ದಾಳೆ ಈಗ. ಆಮೇಲೆ ಅವಳನ್ನ ಕಾಪಾಡೋಕ್ಕೋಸ್ಕರ ನಾನು ಸ್ಯಾರನ್ನ ಕಾಪಾಡೋದಕ್ಕೆ ನಾನು ನಮ್ಮ ಹಳೆ ಮನೆಗೆ ಬಂದುಬಿಟ್ಟೆ. ಅದೇನೆಂದರೆ, ಈ ರೀತಿ ಹೊಸ ಜಾಗಕ್ಕೆ ಬಂದರೆ ಹಳೇದನ್ನೆಲ್ಲ ಮರ್ತು ಬಿಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ತಪ್ಪಾಯ್ತದು. ಅವಳು ಕನಸೆ ಅವಳಿಗೆ ಎದುರಿಯಾಗಿ ಬದಲಾಯಿತು. ಕೊನೆಗೆ ಆ ಕನಸೆ ನಿಜವಾಯಿತು. ನಡಿಬಾರ್ದೆಲ್ಲ ನಡೆದೋಯ್ತು. ಅವಳೊಳಗೆ ಏನೋ ಶಬ್ದ ಎಲ್ಲ ಕೇಳೋಕ್ಕೆ ಶುರುವಾಗಿದೆ. ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾಳೆ, ಸ್ವಲ್ಪ ಹೊತ್ತು ಚೆನ್ನಾಗಿರೋದಿಲ್ಲ. ಚಾಕುವಿಂದ ಒಂದ್ಸಲ ಅವಳ ಕೈನ ಕಟ್ ಮಾಡ್ಕೊಂಡಿದ್ದಾಳೆ. ಆಕೆನೇ ಕಟ್ ಮಾಡ್ಕೊಂಡ್ಲಾ? ಅದಾದಮೇಲೆ ನಾನು ತುಂಬ ವ್ಯತ್ಯಾಸವಾದ ಸಿಂಬಲ್ಗಳನ್ನೆಲ್ಲ ನೋಡಿದೆ. ನಾನು ಯಾವ ಥರದ ಸಿಂಬಲ್ಸು? ನನಗೆ ಗೊತ್ತಿಲ್ಲ, ಯಾಕೆಂದರೆ ಇದಕ್ಕೂ ಮುಂಚೆ ನಾನು ಆ ಥರದನ್ನೆಲ್ಲ ನೋಡಿರಲಿಲ್ಲ. ಅವಳು ಮೈ ಪೂರ್ತಿ ಇದೆ, ಒಂದು ರೀತಿ ಗಾಯಗಳ ಥರ ಕಾಣಿಸ್ತಿತ್ತು. ಹೇಗೆ ಅಂದರೆ ಯಾವುದೋ ಬ್ರ್ಯಾಂಡ್ ಥರ ಕಾಣಿಸ್ತಿತ್ತು. ಬಹುಶಃ ಕೆಟ್ಟ ಶಕ್ತಿಗಳ ಬ್ರ್ಯಾಂಡ್ ಅನ್ಸುತ್ತೆ. ಅದನ್ನು ನೀನು ಬರೆಯೋಕ್ಕಾಗತ್ತಾ? ನಿನ್ನ ಕೈಲಾದಷ್ಟು ಚೆನ್ನಾಗಿ ಬರೀ. ಇದು ಪಕ್ಕನಾ? ಹೌದು. ಮೊದಲು ನಂಗೆ ನಂಬಿಕೆ ಇರಲಿಲ್ಲ, ಈಗ ನಂಬ್ತಿದ್ದೀನಿ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಏನು? ಆ 2ನೇ ಮಾರ್ಕ್ ನೀವು ಹಾಕಿದ್ದೀರಲ್ಲ, ಏನದು? ಇದು ತುಂಬಾ ರೇರ್ ಆಗಿದೆ. ನನ್ನ ಜೀವನದಲ್ಲ ಈ ಥರ ನಾನು ನೋಡಿಲ್ಲ. ಅದಕ್ಕೇನರ್ಥ? ಅದು ಹಿಂದೆ ಹೇಳೋ ಪ್ರಕಾರ ಇದನ್ನ ಹೆಲ್ನ ಪ್ರಿನ್ಸಸ್ ಅಂತ ಕರೀತಾರೆ. ಅದಕ್ಕೆ ಯಾವುದೇ ಸಮಯದಲ್ಲಿ ಬಂದು ಯಾರಿಗೆ ಬೇಕಾದರೂ ತೊಂದರೆ ಕೊಡೋ ಶಕ್ತಿ ಇದೆ. ಆದರೆ ಇದಕ್ಕೆ ಒಂದು ಕಾಯಿಲೆ ಬೇಕು. ಆ ಕಾಯಿಲೆ ಇದ್ದರೆ ಮಾತ್ರ ಇದು ಕೆಲಸ ಮಾಡುತ್ತೆ. ಕೆಲವು ಸರಿ ಇದು ಮಿಸ್ಟೇಕ್ ಅಂತ ಅನಿಸುತ್ತೆ, ಆದರೆ ತುಂಬಾ ಪ್ಲ್ಯಾನ್ ಮಾಡಿ ಕೆಲಸ ಮಾಡುತ್ತೆ. ಇದನ್ನು ನಾನು ನೋಡಿಲ್ಲ ಅಂತ ಹೇಳಿರೋದು ಮನುಷ್ಯರಿಗೆ ಸಂಬಂಧಪಟ್ಟ ವಿಷಯ ಮಾತ್ರ. ಇದರ ಸಲುವಾಗಿ ನಾನು ಬುಕ್ಕಲ್ಲಿ ತುಂಬ ಓದಿದ್ದೀನಿ, ಅದರಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇತ್ತು. ನಾವು ಮಾಡಿರೋ ಪ್ಲ್ಯಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಬೇಕೀಗ. ಸರಿ. ಇನ್ನೂ ಹೇಳೋದು ತುಂಬ ವಿಷಯಗಳಿವೆ. ಅದನ್ನೆಲ್ಲ ಹೋಗೋ ದಾರಿಯಲ್ಲಿ ಮಾತಾಡೋಣ. ಭಗವಂತನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಯಾವ ದುಷ್ಟಶಕ್ತಿಯಿಂದನೂ ನನ್ನನ್ನು ತಡೆಯೋಕ್ಕಾಗಲ್ಲ. ಇಲ್ಲಿರೋ ದುಷ್ಟಶಕ್ತಿಯೇ ನಿನಗೆ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಯಾಕೆಲ್ಲಕ್ ಬಂದಿದ್ಯಾ? ನನ್ನ ಜೊತೆ ಇದ್ದಾನೆ, ನನ್ನನ್ನು ಕಾಪಾಡ್ತಾನೆ. ನೀನು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಅವನನ್ನೇ ನೋಡ್ಲಿಲ್ವಾ? ಅವನ್
ಕಾಣ್ಸಲ್ವಾ? ಇಲ್ಲಿ ದೆವ್ವ ಇದೆ ಅಂತ ಅವನಿಗೆ ಗೊತ್ತಿಲ್ವಾ? ಶಕ್ತಿಗಿಂತ ದೊಡ್ಡವಳಲ್ಲ. ನೀನ್ ನನ್ನನ್ನು ಏನು ಮಾಡಕ್ಕಾಗಲ್ಲ. ಆ ದೇವ್ರು ನನ್ ಜೊತೆ ಇದ್ದಾನೆ. ಈ ದುಷ್ಟ ಶಕ್ತಿಯಿಂದ ನೀನೇ ನನ್ನನ್ನು ಕಾಪಾಡ್ಬೇಕು ದೇವ್ರೆ. ಏನು ಆಗ್ಬಾರ್ದು. ನೀ ನನ್ ಜೊತೆ ಇದೀಯಾ. ಇದರಿಂದ ಯಾರಿಗೂ ಕೆಡಕಾಗ್ಬಾರ್ದು ಭಗವಂತ. ಮಾಲಿ, ಓ ಮಾಲಿ, ನನ್ಗೇನಾಯ್ತು? ನಿನ್ನ ಭಕ್ತಿ ನನ್ನನ್ನ ಕಾಪಾಡ್ಬಿಡ್ತು. ಆ ದುಷ್ಟ ಶಕ್ತಿನ ಓಡಿಸ್ಬಿಡ್ತು. ಆ ಭಗವಂತ ನಿನ್ನನ್ನ ಚೆನ್ನಾಗಿಟ್ಟಿರ್ಲಿ. ನಾವೆಲ್ಲರೂ ದೇವ್ರ ಮಕ್ಕಳು. ನಾವೆಲ್ಲರೂ ಆ ದೇವರಿಂದಾನೇ ಇಲ್ಲಿ ಬಾಳ್ತಿದೀವಿ. ನಮ್ಗೇನಾದ್ರೂ ಸಮಸ್ಯೆ ಬಂದಾಗ ಆ ದೇವ್ರೇ ನಮ್ಮನ್ನು ಕಾಪಾಡ್ತಾನೆ. ಹೌದು, ನಿಜ. ಆ ದೇವ್ರ ಕೆಲ್ಸನ ಇವತ್ತು ನೀನ್ ಮಾಡಿದ್ಯಾ ಮಾಲಿ, ಮತ್ತೆ ಆ ದೇವ್ರಿಗೆ ಖುಷಿಯಾಗಿದೆ. ಆದ್ರೆ ನೀನ್ ಆ ದುಷ್ಟಶಕ್ತಿ ನೋಡಿದ್ಯಾ? ಮತ್ತದ್ ನಿನ್ನನ್ನ ಬಿಡಲ್ಲ. ನಿನ್ನನ್ನ ಫ್ರೀ ಮಾಡ್ಕೋ. ನಾನು ಹಿಂದೆ ಬನ್ನಿ. ರಿಚರ್ಡ್, ನಾನಿಲ್ಲಿಂದ ಹೋಗ್ತೀನಿ, ನೀನು ಬರಬೇಡ. ಇಲ್ಲ, ನಾನು ಬರ್ತೀನಿ. ಇದನ್ನು ನಾನು ಮಾಡಬೇಕು. ಓಕೆ. ಏನು ಈ ರೀತಿ ವಾಸನೆ ಬರ್ತಿದೆ? ಸರಾ, ತಗೋ, ನಿನ್ನ ಮೂಗ್ಗೆ ಅದನ್ನ ಉಜ್ಕೋ ಸ್ವಲ್ಪ. ಇದನ್ನು ನಾವು ಹೇಗೆ ಮಾಡ್ತೀವಿ? ಇನ್ನು ತುಂಬ ವಿಷಯ ನೋಡೋದಿದೆ. ಅದು ಗೊತ್ತಾದರೆ ತಾನೇ ಕೆಲಸ ಮಾಡೋಕ್ಕಾಗೋದು. ಇಲ್ಲಿ ತುಂಬ ಕೆಡ್ದಾಗಿದೆ. ಇಲ್ಲಿ ಬೇಸ್ಮೆಂಟ್ ಏನಾದರೂ ಇದೆಯಾ? ಅಲ್ಲಿ ತೊಂದರೆ ಇದೆ ಅನ್ಸುತ್ತೆ. ಅದನ್ನು ಸರಿ ಮಾಡ್ಬೇಕು ನಾವೀಗ. ಇದೆಯಲ್ಲ? ಹೌದು, ಅಂಡರ್ಗ್ರೌಂಡಲ್ಲಿ ಡ್ರೈನೇಜ್ ಇದೆ. ಅದರದ್ದೇ ಸ್ಮೆಲ್ಲು, ಬಾಡಿ ಸ್ಮೆಲ್ ಅಲ್ಲಿಂದ ಬರ್ತಾ ಇರೋದು. ಈ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರೇ ಶಾಂತಿಯನ್ನು ಕೊಡು, ಶಾಂತಿಯನ್ನು ಕೊಡು. ಅದು ಸ್ಯಾರ ಅಲ್ವಾ? ನಮ್ಮ ಪಕ್ಕದ ಮನೆಯವರು. ಏನ್ ಮಾಡ್ತಿದ್ಯಾ? ಪೊಲೀಸಿಗೆ ಕಾಲ್ ಮಾಡ್ತಿದ್ದೀನಿ. ಫೋನ್ ತೆಗೆದು ಒಳಗಿಡು. ಯಾಕೆ? ತುಂಬ ಸ್ಟ್ರಾಂಗ್ ಆದ ಈವಿಲ್ ಇದೆ ಈ ಮನೇಲಿ. ಅದು ಬೇರೆಯವ್ರಿಗೆ ಎಕ್ಸ್ಪೋಸ್ ಆಗೋದನ್ನ ನಾವು ತಡಿಬೇಕು. ಇಲ್ಲಿ ಎಲ್ಲ ಕಡೆನೂ ರೀಡಿಂಗ್ಸ್ ತೋರಿಸ್ತಿದೆ. ದೂರ ಹೋಗು. ಓ ದೇವರೇ, ದೂರ ಕಳಿಸು. ಇಲ್ಲಿಂದ ಹೊರಟು ಹೋಗು. ರಿಚರ್ಡ್, ಮುಂದೆ ಬರಬೇಡ. ಯಾರ್ ನೀನು ಡೀಮನ್? ನಿನ್ನ ಹೆಸರು ಹೇಳು ಅಂತ ಆಜ್ಞೆ ಮಾಡ್ತಾ ಇದ್ದೀನಿ. ಪ್ರಶ್ನೆಗಳನ್ನ ಕೇಳ್ಬೇಡ. ಸ್ಟೂಪಿಡ್ ಕ್ವೆಶ್ಚನ್ಸ್ಗೆ ನನ್ನ ಹತ್ರ ಉತ್ತರ ಇಲ್ಲ. ಹೇಳಿದಷ್ಟು ಮಾಡು. ನಿನ್ನಂತವ್ರನ್ನ ತುಂಬಾ ಜನ ನೋಡಿದ್ದೀನಿ. ಶಕ್ತಿ ಇಲ್ದೇ ಇರೋರ್ನ ಫೇಸ್ ಮಾಡು, ನನ್ನನ್ನಲ್ಲ.
ಅವಳಿಗೆ ತಾನು ಪ್ರೆಗ್ನೆಂಟ್ ಅಂತ ಗೊತ್ತಿರಲಿಲ್ವಾ? ಸ್ಥಿತಿ ಗಂಭೀರವಾಗಿದೆ. ಇಲ್ಲಿ ಫಾದರ್ ಈಗ ಎಲ್ಲಿದ್ದಾರೆ? ಅದನ್ನು ಹೇಗೆ ಹೇಳಿ ನಾನು? ಯಾವ್ದು ಸಾಧ್ಯ ಇಲ್ಲ. ನಿನ್ನೆ ರಾತ್ರಿ ನಾನು ಕುಡಿಯೋದಕ್ಕಂತ ಹೋಗಿದ್ದೆ. ಅಲ್ಲೊಂದು ಹುಡುಗಿ ನೋಡಿದೆ, ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ನಾನು ಮನೆಗೆ ಬಂದಮೇಲೆ ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ಲು. ನಾನು ಅವಳ ಜೊತೆ ಸೆಕ್ಸ್ ಮಾಡಿದೆ. ಎಲ್ಲ ಮುಗ್ದಾದ್ಮೇಲೆ ಗೊತ್ತಾಯ್ತು ಅವಳು ಸ್ಯಾರ ಅಂತ. ಏನ್ ಮಾಡ್ಲಿ ನಾನು? ಇದು ನಾನು ಹುಚ್ಚು ಅಂತ ಹೇಳ್ಬೇಕಾ? ಏನು ಹೇಳಿ? ನಾನು ತುಂಬ ಜನಕ್ಕೆ ಸಹಾಯ ಮಾಡ್ತೀನಿ, ಆದರೆ ಅವರೆಲ್ಲರೂ ನಂಬಿದ್ರು. ನನಗೆ ಗೊತ್ತು ತುಂಬ ಕಷ್ಟ ಇದು, ಆದರೆ ನಿನ್ನನ್ನು ನೀನು ಕಳ್ಕೊಳ್ಳೋ ಹಾಗಿಲ್ಲ. ಏನೇ ಆಗಲಿ, ನಾನು ಈ ಜಾಗಕ್ಕೆ ಬಂದಿದ್ದರಿಂದಾನೇ ನನಗೆ ಕೆಟ್ಟದಾಗ್ತಾ ಇರೋದು. ನನಗೆಲ್ಲ ಈಗ ಅರ್ಥ ಆಗ್ತಾ ಇದೆ ಫಾದರ್. ಹಾಗಾದರೆ ಅದನ್ನು ಹುಡುಕು. ನಿಜವಾಗ್ಲೂ ಸ್ಯಾರಾಗೆ ಹೆಲ್ಪ್ ಮಾಡೋ ಆಸೆ ಇದ್ದರೆ ನಾನು ಮಾಡಬೇಕಾ? ಎಸ್. ಅವಳಿಗೇನು ಪ್ರಾಬ್ಲಮ್ ಅಂತ ಗೊತ್ತಲ್ಲ. ಅವಳು ನನ್ನೇ ಸಾಯಿಸ್ಬಿಡ್ತಾಳೆ. ಅವಳೆಂತ ತಪ್ಪು ಮಾಡಿದಾಳೆ ಅಂತ ನಿಮಗೆ ಗೊತ್ತಲ್ಲ. ಅಂತಂದ್ರೆ ನಾನು ಹೇಗೋಗ್ಲಿ? ಇಲ್ಲಿ ಏನೇ ಆಗ್ತಾ ಇದ್ರು ಅದನ್ನು ನಿನ್ನ ಅಕ್ಕ ಮಾಡ್ತಾ ಇಲ್ಲ. ಆಕೆಯನ್ನು ಯಾರೋ ತುಂಬ ಪವರ್ಫುಲ್ ಆಗಿರೋರು ಕಂಟ್ರೋಲ್ ಮಾಡ್ತಿದ್ದಾರೆ. ಅದನ್ನು ನೀನು ನಂಬ್ಕೋ. ಅರ್ಥ ಆಯ್ತಾ? ನನಗೆಲ್ಲ ಗೊತ್ತಾಗ್ತಾ ಇದೆ. ಅಯ್ಯೋ ದೇವ್ರೆ, ಅವಳಿಗೆ ಎಚ್ಚರಿಕೆ ಆಯಿತು. ಕೆಲಸ ಇಲ್ಲದೆ ನನ್ನ ಹತ್ರ ಇಟ್ಕೊಂಡಿದ್ದೀರಾ. ನನ್ನನ್ನು ಆದಷ್ಟು ಬೇಗ ರಿಲೀಸ್ ಮಾಡಿ. ಈ ಕ್ಷಣಕ್ಕೆ ನೀನು ಎಲ್ಲಿಗೂ ಹೋಗ್ತಾ ಇಲ್ಲ. ನನಗೆ ಬೇಗ ರಿಲೀಸ್ ಮಾಡಿ. ನಾನು ಮಾಡ್ತಾ ಇರೋದಕ್ಕೆ ರೀಸನ್ ಇದೆ. ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಂತ ಮಗಳನ್ನ ಕೊಂದಿರೋ ತಾಯಿಗೆ ಶಿಕ್ಷೆ ಆಗ್ಲೇಬೇಕು. ನನ್ನ ಮಗಳಿಗೆ ಹುಷಾರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕೊಲೆ ಮಾಡ್ಬೇಕಾ? ಇವ್ರು ಮಾಡಿರೋದು ಸಣ್ಣ ತಪ್ಪಲ್ಲ. ಈಗ ಯಾರು ಬರಕ್ ಹೋಗ್ಬೇಡಿ. ಇವಳನ್ನ ಒಬ್ಬಳನ್ನೇ ಬಿಟ್ಟೋಗಿ ನಾನು ಇವಳನ್ನ ತಗೊಂಡು ಹೋಗ್ತೀನಿ. ಅದ್ರ ಮಾತು ಕೇಳಬೇಡ. ಅದೆಲ್ಲ ಹಾಗೆ ಮಾಡೋದು ಸಹಜ. ಹೌದು, ಆದ್ರೆ ಇದಕ್ ಗೊತ್ತು ಇದು ಸುಳ್ಳು ಹೇಳಲ್ಲ ಅಂತ. ಎಲ್ಲಾ ಟೈಮಲ್ಲೂ ಸುಳ್ಳೆ ಹೇಳಲ್ಲ. ಅದ್ರ ಅವಶ್ಯಕತೆ ನಿಮಗಿಲ್ಲ. ಎಲಿಜಬೆತ್ನ ಸಾಯಿಸಿದ್ದು ನೀನೆ. ಅವಳನ್ನ ಹಾನಿ ಮಾಡೋ ಯಾವುದೇ ಅಧಿಕಾರ ನಿನಗಿರ್ಲಿಲ್ಲ. ನಾನು ನಿನ್ನ ಡಿನೌನ್ಸ್ ಮಾಡ್ತಿದ್ದೀನಿ. ಈ ತರ ಟ್ರಿಕ್ಗಳೆಲ್ಲ, ಈ ಟ್ರಿಕ್ಸ್ ನನ್ನ ಹತ್ರ ವರ್ಕ್ ಮಾಡಲ್ಲ. ನಿನ್ನ ಹೆಸರು ಬಿಲಾಯಲ್, ಫಾದರ್ ಆಫ್ ಲೈಫ್ ನ ಸರ್ವೆಂಟ್. ನೀನು ಯಾರು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ನಿನ್ನ ಅಂತ್ಯ ಹತ್ರದಲ್ಲಿದೆ. ನೀನ್ ಹೇಳಿ ತಾರ್ಯಾಕೋ ಕೇಳ್ಬೇಕು? ನನ್ ಕೆಲ್ಸ ಮುಗಿಸ್ ಹೋಗ್ತೀನಿ. ನನಗ್ ಕೋಪ ಬಂದ್ರೆ ನೀನ್ ತಡ್ಕೊಳ್ಳೋದಿಲ್ಲ. ಹೋಗಿಲ್ಲಿಂದ. ಫಾದರ್ ಆಗಿ ನೀನ್ ತಪ್ಪು ಮಾಡ್ತಿದೀಯ. ನಿನಗೆ ಅರಿವಿಲ್ವಾ? ಇಲ್ಲಿ ಕೇಳು, ನಿಮ್ಮೆಲ್ರಿಗಿಂತ ನಾನು ನಿಜಾಯಿತಿಯಾಗಿದ್ದೀನಿ. ತಪ್ಪು ಮಾಡ್ದಿರೋರಿಗೆ ಶಿಕ್ಷೆ ಆಗ್ಲೇಬೇಕು. ನೀನ್ ಮಾಡ್ತಿರೋದು ನ್ಯಾಯ ಇದ್ರು ಅದು ತಪ್ಪಿದೆ. ನಾನು ಸವಾಸಕ್ಕೆ ಬರಬೇಡ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ನಿಮಗೆ ಕೆಲಸ ಇಲ್ಲದೆ ಏನಪ್ಪ ಇದನ್ನೆಲ್ಲ ಮಾಡ್ತೀರಾ?
ಏನು ಹೇಳಿ ನಾನು? ಇದೆಲ್ಲ ಕನಸಾಗಿದ್ರೆ ಚೆನ್ನಾಗಿರ್ತಿತ್ತು. ಅವಳು ಹೇಳಿದ್ದೆಲ್ಲ ನಿಜ ಅಲ್ಲ? ಅದಾಗೆ ಇಷ್ಟೊತ್ತು ಅವಳು ನಿನ್ನ ಜೊತೆ ಮಾತಾಡಿದೆಲ್ಲನೋ ನಿಜ ಅಲ್ವಾ? ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ? ದೇವರು ಮಾತ್ರ ಪರ್ಫೆಕ್ಟ್ ರಿಚರ್ಡ್. ಮತ್ತೆ ಭೂಮಿಲಿರೋ ಪ್ರತಿಯೊಂದು ಕ್ರಿಯೇಚರ್ ಕೂಡ ಇಂಪರ್ಫೆಕ್ಟ್ ಆಗಿರುತ್ತೆ. ಅಂತ ಕ್ರಿಯೇಚರ್ಗೆ ವೀಕ್ನೆಸ್ ಇರುತ್ತೆ. ಆ ವೀಕ್ನೆಸ್ ಏನು ಅಂತ ಕಂಡುಹಿಡಬೇಕಷ್ಟೆ. ವೆಲ್, ಇನ್ನು ಮುಂದೆ ನಾವೇನು ಮಾಡಕ್ಕೆ ಹೋಗ್ತಿದ್ದೀವಿ? ಆಕೆಗೆ ಹೆಸರಾಯ್ತಾ? ಮಲಗಿರ್ಬೇಕು. ನನಗೆ ಅವಳಿನ್ನೂ ಸ್ವಲ್ಪ ಹೊತ್ತು ಹೇಳಲ್ಲ ಅಂತ ಅನಿಸುತ್ತೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ನಾನು. ಓಕೆ. ಏನದ ಹೇಳು. ಔಷಧಿ ಎಲ್ಲ ಖಾಲಿ. ಈಗ ಅವಳು ಎದ್ಮೇಲೆ ಅವಳನ್ನ ಹೇಗೆ ಮ್ಯಾನೇಜ್ ಮಾಡೋದು? ನನಗನ್ಸುತ್ತೆ ನಾವು ಈ ಸಲ ಗೆಲ್ಲೋಕ್ಕಾಗಲ್ಲ ಅಂತ. ಮತ್ತೆ ಅವಳ ಕಂಡೀಷನ್ ಅದನ್ನ ಕಾಂಪ್ಲಿಕೇಟ್ ಮಾಡುತ್ತಾ ಅಷ್ಟೇ. ಮತ್ತೆ ಆ ಕಂಡೀಷನ್ ಯಾವುದು? ಅವಳು ಪ್ರೆಗ್ನೆಂಟ್ ಆಗಿರೋದು ಅಥವಾ ಪೊಸೆಸ್ಡ್ ಆಗಿರೋದು? ರಿಚರ್ಡ್ ಹೇಳಿದೆಲ್ಲ ಸತ್ಯ. ನಿನಗೆ ಅವಳು ಒಳಗಿರೋದು ಅದಕ್ಕೆ ಬರೀ ಒಂದೇ ದಿನ ಆಗಿರೋದು. ಮತ್ತೆ ಅದು ಮಿರಾಕಲ್ ಆಗಿರುತ್ತೆ. ಪವಾಡನಾ? ಆ ಪವಾಡ ಆಗಕ್ಕೆ ನಾವು ಬಿಡಬಾರ್ದು. ಏನ್ ಹೇಳ್ತಿದ್ಯಾ ನೀನು? ನಾನು ಹೇಳ್ತಿರೋದು ಇದನ್ನ ನಾವು ನಿಲ್ಲಿಸ್ಬೇಕು. ಇದನ್ನ ನಿಲ್ಸಕ್ಕಾಗತ್ತಾ? ಅಂದ್ರೆ ಸಾಯಿಸೋದ? ಹೌದು. ಅವಳು ನೀನ್ ಸಾಯಿಸಿದ್ರೆ ಒಂದು ಮಗುನ ಸಾಯಿಸಿದ ಹಾಗೆ. ನಾವದನ್ನ ಮಾಡಲೇಬೇಕು. ಇದರ ಬಗ್ಗೆ ಜಾಸ್ತಿ ಮಾತಾಡಬೇಡ. ರಿಚರ್ಡ್, ರಿಚರ್ಡ್ ಅವ್ರು ನನಗೆ ನೋವು ಮಾಡ್ತಿದ್ದಾರೆ. ಅವ್ರು ನಿಂಗೆ ಹೆಲ್ಪ್ ಮಾಡ್ತಾರೆ. ನೋ, ಅವ್ರು ನನ್ನ ಸಾಯಿಸ್ತಾರೆ. ಇಲ್ಲ. ರಿಚರ್ಡ್, ಏನಾಯ್ತು? ದೂರ ಇರಿ. ನಾನು ನಿನಗೆ ಸಹಾಯ ಮಾಡ್ತಿದ್ದೀನಿ. ಇಲ್ಲ, ಸುಳ್ಳು. ನೀವಿಬ್ರು ಅವಳನ್ನ ಸಾಯಿಸ್ಬಿಡ್ತೀರಾ. ಹೇ ರಿಚರ್ಡ್, ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೋಗ್ರು. ರಿಚರ್ಡ್, ನಾನು ಅವಳಿಗೆ ಸಹಾಯ ಮಾಡ್ತಿದ್ದೀನಿ. ಆಗ ನಿಮ್ ಕೈಲಿ ಆಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಅವಳನ್ನ ಸಾಯಿಸ್ಬೇಕು ಅಂತಿದ್ದೀರಾ. ಅವಳು ಕಾಪಾಡಿ ಅಂತ ಕೇಳ್ಕೋತಾ ಇದ್ದಾಳೆ, ಗೊತ್ತಾಯ್ತಾ? ರಿಚರ್ಡ್, ಈ ಕ್ರಿಯೇಚರ್ ಬೇರೆ ಬೇರೆ ಫಾರ್ಮ್ಸ್ ತಗೊಳುತ್ತೆ, ಗೊತ್ತಲ್ವಾ? ಈಗ ಮಾತಾಡ್ತಾ ಇರೋದು ಸ್ಯಾರ್ ಅಲ್ಲ, ಆಕೆಗೆ ಆವರಿಸ್ಕೊಂಡಿರೋ ಆ ಒಂದು ಡೀಮನ್. ನೀನ್ ನನ್ನ ನಂಬಬೇಕು. ಬಾಯ್ಲಿ, ಏನಾಗಲ್ಲ. ಮುಂದೋಗು. ಏನಾದರೂ ಪ್ರಶ್ನೆ ಕೇಳು. ಸ್ಯಾರಾಗಿ ಮಾತ್ರ ಗೊತ್ತಿರೋ ಪ್ರಶ್ನೆ. ನಾನು ಹೇಳ್ತೀನಿ, ಆಕೆ ಗೊತ್ತಿರಲ್ಲ. ಸಾರಾ, ನಾನೇ ಮುಂಚೆ ಹೇಳ್ದೆ ತಾನೇ. ಅವ್ನು ಹೋಗ್ಬಿಟ್ಟ. ನೀನು ಇಲ್ಲಿರೋ ಅಗತ್ಯ ಇಲ್ಲ. ಒಂದು ಮಗುವನ್ನು ರಕ್ಷಿಸೋ ಸಮಯ ಆಗಿದೆ. ದೇವರು ಈಗ ಶಕ್ತಿಯನ್ನು ತುಂಬುತ್ತಾನೆ. ನೀನೀಗ ನನ್ನ ಪವರ್ ನೋಡ್ಲೇಬೇಕಾ? ಸಾರಾ, ಈಗ ನೀನು ಹೊರಗೆ ಹೋಗ್ಬೇಕು. ನಿನ್ನನ್ನು ನಾನು ಹೊರಗೆ ಕಳಿಸ್ತಾ ಇದ್ದೀನಿ. ಸ್ಯಾರಾ ಬಿಟ್ಟು ಹೊರಗೆ ಹೋಗು. ಓ ದೇವರೇ, ಸಹಾಯ ಮಾಡು. ಸ್ಯಾರಾಗೆ ನಿನ್ನೆಲ್ಲ ಶಕ್ತಿಯನ್ನ ಕೊಡು. ಓ ಭೂಮಂಡಲದ ದೇವರೇ, ಸ್ಯಾರಾಗೆ ನಿನ್ನೆಲ್ಲ ಶಕ್ತಿಯನ್ನ ಕೊಡು. ದೇವರ ಹೆಸರಿನಲ್ಲಿ ನಿನ್ನನ್ನ ಹೊರಗೆ ತಳ್ತಾ ಇದ್ದೀನಿ. ಅಯ್ಯೋ, ಮಗು ಆಚೆ ಬರ್ತಿದೆ. ದೇವರ ಹೆಸರಿನಲ್ಲಿ. ಇದು ನಾವೀಗಲೇ ನಿಲ್ಲಿಸ್ಬೇಕು.
ಇದನ್ನ ಯಾರು ತಡೆಯೋಕ್ಕಾಗಲ್ಲ. ಇದಕ್ಕೆ ಅಂತ್ಯನೇ ಇಲ್ಲ. ರಿಚರ್ಡ್ 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 ಡೋರ್ ತೆಗೆ. ರಿಚರ್ಡ್ ಬೇಗ ಹೋಗ್ಬೇಕು ನಾವೀಗ, ಬೇಗ ಹೋಗ್ಬೇಕು. ನೋಡಿ ಫಾದರ್, ನಾನು ನಿಮ್ಮನ್ನು ಅರೆಸ್ಟ್ ಎಲ್ಲ ಮಾಡೋಲ್ಲ. ಜಸ್ಟ್ ಇದು ಎನ್ಕ್ವೈರಿ ಅಷ್ಟೇ, ಫಾರ್ಮಲ್ ಆಗಿರೋ ಕ್ವೆಶನ್ಸ್. ಸೊ ನೀವು ಅವ್ರಿಗೆ ಹೇಳಿದ್ರಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಅದಕ್ಕೂ ಮೇಲೆ ಏನಾಯ್ತು, ಏನು ನಡೀತು ಅಂತ ಹೇಳಿ ನಮಗೆ. ಅಲ್ಲೇನು ನಡೀತು ಅಂತ ಹೇಳಿ ನಮ್ಮ ಹತ್ರ. ಇಲ್ಲಾಂದ್ರೆ ಅದು ನಿಮಗೆ ರಿವರ್ಸ್ ಆಗುತ್ತೆ. ಫಾದರ್, ನಿಜ ಹೇಳೋದಕ್ಕೆ ಹೆದರ್ತಾ ಇದ್ದೀರಾ? ಓಕೆ, ಹಾಗಾದ್ರೆ ನಾನು ಅವನನ್ನು ಕರೀಲಾ? ಸೊ ದಯವಿಟ್ಟು ಇನ್ನೊಂದ್ಸಾರಿ ಸರಿಯಾಗಿ ಹೇಳಿ. ಫಾದರ್ ಫ್ರ್ಯಾಂಕ್ ಮತ್ತು ನಾನು ಹೇಳೋಕ್ಕೆ ಇನ್ನೇನು ಉಳಿದಿಲ್ಲ. ಎಲ್ಲ ಕ್ಯಾಮ್ರಲ್ಲಿದೆ, ಬೇಕಂದ್ರೆ ನೋಡ್ಬೋದು. ಹೇಗ್ ಕಂಡಿಡಿಯೋದು? ಅಷ್ಟು ದೊಡ್ಡ ಮನೆನೇ ಬಿದ್ದಿದೆ, ಅದರಿಂದ ಆ ಕ್ಯಾಮ್ರಾ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ನೀವಿದನ್ನ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಫಾದರ್. ಈ ದೇವುಗಳ ಬಗ್ಗೆ ಎಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ನೀವು ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದ್ರೆ ನಮಗೇನು ಅರ್ಥ ಆಗಲ್ಲ. ನಾ ಸೋತ್ಬಿಟ್ಟೆ. ಏನ್ ಸೋತೋಗ್ಬಿಟ್ರಿ? ಈ ವಿಲನ್ನ ಸೋಲ್ಸ್ಬೋದು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಈ ಸರಿ ಅದು ಸುಳ್ಳಾಗೋಯ್ತು. ಆದ್ರೆ ಇದನ್ನೆಲ್ಲ ಕೇಳೋದಕ್ಕೆ ಒಂಥರ ಮೂವಿ ತರ ಇದೆಯಲ್ಲ. ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ ಡಿಟೆಕ್ಟಿವ್? ಖಂಡಿತ. ದುಷ್ಟಶಕ್ತಿ ನಂಬ್ತೀರಾ? ನರಕನ ನಂಬ್ತೀರಾ? ಫಾದರ್, ನಾನು ನೋಡಿದ್ದನ್ನ ಸ್ಮೆಲ್ ಮಾಡಿದ್ದನ್ನ ಮಾತ್ರ ನಂಬೋದು. ಆ ಕೊಲ್ಯಾಪ್ಸ್ ಆಗಿರೋ ಮನೇಲಿ ನಾನು ಏನನ್ನೂ ನೋಡೋಕ್ಕಾಗಿಲ್ಲ. ಆ ಮನೇಲಿ ನನಗೇನು ಕಾಣಿಸಿಲ್ಲ. ಆದರೆ ಅಲ್ಲಿ ಒಂಥರ ಕೆಟ್ಟ ಸ್ಮೆಲ್ ಇದೆ, ಅದು ಕೂಡ ನಿಮ್ಮಿಬ್ಬರು ಮೈ ಮೇಲೆ. ಮಾಲೆ ಹ್ಯಾನಿಕ್, ಅದೇ ಅಲ್ವಾ ನಿಮ್ಮ ಹೆಸರು? ಅವ್ರ ಬಾಡಿನ ನಾವಲ್ಲಿ ಕಂಡು ಹಿಡಿದ್ವಿ. ತುಂಬಾ ಕ್ರೂರವಾದ ರೀತಿಲಿ ಸತ್ತು ಹೋಗಿದ್ದಾರೆ. ರಿಚರ್ಡ್ ಮತ್ತು ಸಾರಾ ಏನಾದರೂ? ಆ ಮಗುಗೇನಾಯ್ತು? ನಮಗೆ ಸಿಕ್ಕಿದ್ದಲ್ಲಿ ಒಂದೇ ಒಂದು ಬಾಡಿ, ಅದು ಒಂದು ನೈಬರ್ ಲೇಡಿದು, ಬೇರೆ ಏನೂ ಇಲ್ಲ ಅಲ್ಲಿ. ಮತ್ತೆ ಮಗು ಸಿಗ್ಲಿಲ್ವಾ? ನಮ್ಮೆಲ್ಲರಿಗೋಸ್ಕರ ಡಿಟೆಕ್ಟಿವ್, ನಿಮಗೇನು ಆಗದೆ ಇರಲಿ ಅಂತ ನಾನು ದೇವ್ರನ್ನ ಬೇಡ್ಕೊತೀನಿ. ಏನು ಹೇಳ್ತಾ ಇದ್ದೀರಾ ನೀವು? ಅದೇನಾದರೂ ಬದುಕಿದ್ರೆ. ಸರ್ವೈವರ್ ಅಂದ್ರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆ ಮಗು ಏನಾದರೂ ಹುಟ್ಟಿದ್ರೆ, ಆ ಮಾನ್ಸ್ಟರ್ ನಮ್ಮ ವರ್ಲ್ಡ್ಗೆ ಕಾಲಿಟ್ಟಿದ್ರೆ, ದೇವರೇ ನಮಗೆ ಶಕ್ತಿ ಕೊಡಬೇಕು. ನಿನಗೊಂದು ವಿಷಯ ತಿಳಿಸ್ಬೇಕು. ಪ್ರೀಸ್ಟ್ ಮತ್ತು ಅವನ ಅಸಿಸ್ಟೆಂಟ್ ಇಬ್ಬರು ಇಲ್ಲ. ಸದ್ಯಕ್ಕೆ ನೀನು ಅವರಿಂದ ಪಾರಾದೆ. ಆಮೇಲೆ ನೀನು ಕಾಡ್ತೀನಿ ರಿಚರ್ಡ್. ಫ್ಯಾಮಿಲಿ ಭದ್ರ, ಮಗುನೂ ಭದ್ರ. ಪ್ರಿಯತಾ ನಿನ್ನನ್ನು ಅಟ್ಯಾಕ್ ಮಾಡಬಹುದು. ನೀನು ಮತ್ತೆ ಝೇರಾ ಸ್ಟ್ರಾಂಗ್ ಇದ್ದೀರಾ, ಅದಕ್ಕಾಗಿ ನಿನ್ನ ಮಕ್ಕಳು ಕೂಡ.